ಈಗ ತಾನೇ ಜಸ್ಟಿಸ್ ಸಿನಿಮಾ ನೋಡ್ಕೊ ಬರ್ತಾ ಇದ್ದೀನಿ ಆಚೆ. ಸಿನಿಮಾ 3ನೇ ವಾರ ಓಡ್ತಾ ಇದೆ. ತುಂಬ ಸಿನಿಮಾ ಚೆನ್ನಾಗಿದೆ. ಒಳ್ಳೆ ಅತ್ಯಾಚಾರದ ಒಂದು ಕಂಟೆಂಟ್ ಬಂದು ಸಿನಿಮಾ ಮಾಡಿದ್ದಾರೆ. ನಮ್ಮ ಸಾಹಿಲ್ ಅದಕ್ಕೆ ಅವರು ಕಲಾವಿದ ತುಂಬಿದ್ದಾರೆ. ಕಲಾವಿದ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಕಾರ್ತಿಕ್ ವೆಂಕಟೇಶ್ ಅವರು ಎಲ್ಲ ವಿಧದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ತುಂಬ ಚೆನ್ನಾಗಿದೆ ಕಂಟೆಂಟು. ನಂಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ದಿವಸ ತುಂಬ ಅತ್ಯಾಚಾರಗಳು ಅದು ಇದು ಅಂತ ತುಂಬ ನಡೀತಾ ಇರ್ತವೆ. ಅದು ಕೆಲವೊಂದು ಫುಲ್ ಸ್ಟಾಪ್ ಹಾಕ್ಬೇಕಂತ ಹೇಳ್ಬಿಟ್ಟು ಈ ಥರ ಒಂದು ಸಿನಿಮಾ ಮಾಡಿದ್ದಾರೆ. ಇದೇ ಥರ ಒಂದು ಹೆಣ್ಮಕ್ಳನ್ನ ಅತ್ಯಾಚಾರ ಆಗಿರ್ಬೋದು ಮತ್ತು ಬೇರೆ ಬೇರೆ ಥರ ತೊಂದರೆಗಳಾಗಿರ್ಬೋದು, ಇದಕ್ಕೆಲ್ಲದಕ್ಕೂ ಈ ಸಿನಿಮಾ ಒಂದು ಮೆಸೇಜ್ ಕೊಡತಕ್ಕಂಥ ಒಂದು ಮ್ಯಾಟ್ ಇಟ್ಟಿದ್ದಾರೆ. ತುಂಬ ಇಷ್ಟ ಆಯಿತು, ಭಾಳ ಖುಷಿ ಆಯಿತು. ಸಮಾಜಶಾಸ್ತ್ರದ ಪ್ರಕಾರ ಸಮಾಜ ಅಂತಕ್ಕಂಥದ್ದು ತುಂಬ ಪಾವಿತ್ರತೆಯಿಂದ ಕೂಡಿರ್ತಕ್ಕಂಥದ್ದು. ಅದ್ರ ಬಗ್ಗೆ ನಮ್ಮ ನಿರ್ದೇಶಕರು ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ಸಿನಿಮಾವನ್ನು ಕಟ್ಕೊಟ್ಟಿದ್ದಾರೆ. ಇವತ್ತಿನ ಆಧುನಿಕ ಮಜಲು ಅಂತಕ್ಕಂಥದ್ದು ಏನು ಹೇಳ್ತೀವಲ್ಲ, ಅದು ಮಿತಿ ಮೀರಿ ಹೋಗ್ತಾ ಇದೆ. ನಾವೆಲ್ಲ ಓದಬೇಕಾದ್ರೆ ಹೆದರ್ತಾ ಇದ್ವಿ, ಬೆದರ್ತಾ ಇದ್ವಿ. ಗುರು ಹಿರಿಯರು ಅಂತಕ್ಕಂಥ ಒಂದು ಭಾವನೆ ಇರ್ತಿತ್ತು. ಇವತ್ತದು ಮೀರಿಬಿಟ್ಟಿದೆ. ಯಾರು ಎಲ್ಲಿಗೆ ಹೋಗ್ತಾರೆ, ಏನು ಮಾಡ್ತಾರೆ, ಆ ಆಧುನಿಕತೆಯ ಒಂದು ಡ್ರೆಸ್ಸು ಇದೆಲ್ಲ ನೋಡ್ತಾ ಇದ್ದರೆ ನಾವು ಒಂದು ಸ್ತರದಿಂದ ಮತ್ತೊಂದು ಸ್ತರಕ್ಕೆ ಮಾಯ ಆಗ್ತಾ ಇದ್ದೀವಿ. ಅದು ಪ್ರತಿಯೊಂದು ಮನೆಗಳಲ್ಲೂ ಈ ಸಮಸ್ಯೆ ಬರ್ತಾ ಇದೆ. ಸಾರ್ ಹೇಳಿದಾಗೇ ಇವತ್ತು ಮೊಬೈಲ್, ಅದರಲ್ಲೂ ಈ ಸಾಫ್ಟ್ ಕಾಪಿ ಏನು ಬಂತಲ್ಲ, ಈ ಆಧುನಿಕ ಮೊಬೈಲ್ ಬಂದಮೇಲೆ ಈ ಮೊಬೈಲಿಂದ ಏನಾಗ್ತಾ ಇದೆ, ಪ್ರತಿಯೊಬ್ಬ ಮಗುನೂ ಕೂಡ ಇನ್ನೂ ಅವ್ನು ಹುಟ್ಟಿರಲ್ಲ ಬೆಳೆದಿರಲ್ಲ ಸರ್, ಅಂಥವನು ಏನೆಲ್ಲ ನೋಡ್ಬೋದು ಅಷ್ಟೂ ನೋಡ್ತಾನೆ. ಏನು ಸಿಕ್ಕಲ್ಲ ಅವನಿಗೆ, ಪ್ರತಿಯೊಂದು ಸಿಕ್ಕುತ್ತೆ. ಇವತ್ತು ಮಕ್ಕಳಲ್ಲಿ ಏನಾಗಿದೆ, ವಿಕಾರವಾಗಿರ್ತಕ್ಕಂಥ ಮನಸ್ಸಿಗೆ ಬೇಕಾಗಿರ್ತಕ್ಕಂಥ ಭಾವನೆಗಳು ಸಿಗ್ತಾ ಇದೆ. ಅದನ್ನು ಹೇಳ್ತಾ ಇದ್ದೀವಿ. ಹಾಗಾಗಿ ಅಂಥ ಒಂದು ಸಬ್ಜೆಕ್ಟನ್ನು ಇಟ್ಕೊಂಡು ನಮ್ಮ ನಿರ್ದೇಶಕರು ಉತ್ತಮವಾಗಿರ್ತಕ್ಕಂಥ ಜನರಿಗೆ ಈ ಕಥೆಗಳನ್ನು ಕಟ್ಕೊಟ್ಟಿದ್ದಾರೆ. ಇಂತಹ ಸಿನಿಮಾಗಳು ಇನ್ನೂ ಬರೋದ್ರ ಜೊತೆಗೆ ಸಮಾಜದ ಒಂದು ಪೊಲ್ಯೂಷನ್ ಏನಿದೆಯಲ್ಲ, ಆ ಪೊಲ್ಯೂಷನ್ ಸರಿ ಹೋಗಲಿ ಅಂತೇಳಿ ನಾನು ಆಶಿಸ್ತಾ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ಚಳ್ಳಕೆರೆ ರಘುನಾಥ್, ನಮಸ್ಕಾರ. ಜಸ್ಟಿಸ್ ಅಂತ ಚಿತ್ರವನ್ನು ವೀಕ್ಷಣೆ ಮಾಡಕ್ಕೆ ಬಂದಿದ್ದೆ. ಹೊಟ್ಟೆಯೊಳಗಿನ ಸಿಟ್ಟು ನೆತ್ತಿಗೇರಿದಾಗ ಅಂತಕ್ಕಂಥ ಮನುಷ್ಯನ ಒಂದು ಗಾದೆ ಕೇಳಿರ್ಬೋದು. ಆ ಗಾದೆ ಪ್ರಕಾರದಲ್ಲಿ ಇವತ್ತು ಜಸ್ಟಿಸ್ ಅಂತಕ್ಕಂಥ ಫಿಲಮನ್ನು ಭಾಳ ಅದ್ಭುತವಾಗಿ ಚಿತ್ರೀಕರಣ ಮಾಡಿದ್ದಾರೆ. ನ್ಯಾಯಾಲಯದಲ್ಲಿ ನ್ಯಾಯ ಸಿಗೋದಿಲ್ಲ ಅಂತಕ್ಕಂಥ ಗೊತ್ತಿದ್ರೂ ಕೂಡ ಆಯಾ ನ್ಯಾಯ ಕೊಡಿಸ್ಲಿಕ್ಕೆ ಒಂದು ರೂಪವಾಗಿ ಬಂದಿರತಕ್ಕಂಥದ್ದು ಈ ಒಂದು ಹೀರೋ ಅದ್ಭುತ ಆಕ್ಟ್ ಮಾಡಿದ್ದಾರೆ. ಜೊತೆಯಲ್ಲಿ ಬಹಳ ಹತ್ತಿರದ ಕಾಲದಲ್ಲಿ ಆ ಹೆಣ್ಮಗು ಏನು ಹೀರೋಯಿನ್ ಮಾಡಿದ್ದಾರೆ, ಅವರು ಬಹಳ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಅವರಿಗೆ ಅಭಿನೇತ್ರಿಯಿಂದ ಆಗ್ತಕ್ಕಂಥ ಶಕ್ತಿ ಎಲ್ಲದೂ ಇದೆ ಅಂತಕ್ಕಂಥ ನನ್ನ ಭಾವನೆ ಇದೆ. ಒಳ್ಳೆಯದಾಗಲಿ. ದೇವರು ಭಾಳ ಅದ್ಭುತ ಆಕ್ಟ್ ಮಾಡಿದ್ದಾರೆ. ಹೀರೋ ಹೊಸವಾದರೂ ಕೂಡ ಅಭಿನಯದಲ್ಲಿ ಕೊರತೆ ಇಲ್ಲ ಅಂತಕ್ಕಂಥ ನನ್ನಿದೆ. ಜೊತೆಗೆ ಚಿತ್ರ ಈ ಕಾಲಕ್ಕೆ ಏನಾಗಬೇಕು, ಮುಂದೆ ಏನಾಗಬೇಕು ಅನ್ನೋದನ್ನು ಕೂಡ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಇವತ್ತಿನ ಮಕ್ಕಳಿಗೆ ಭವಿಷ್ಯದಲ್ಲಿ ಏನಾಗಬೇಕು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ನ್ಯಾಯಾಲಯ ಕೊಡದೇ ಇರತಕ್ಕಂಥ ಕಾನೂನನ್ನು ನಾವು ಕೊಡ್ಬೋದು ಅಂತಕ್ಕಂಥದ್ದು ತೋರಿಸಿದ್ದಾರೆ. ಹಾಗಾಗಿ ಚಿತ್ರ ಅದ್ಭುತವಾಗಿ ಬಂದಿದೆ ಅಂತಕ್ಕಂಥ ನನ್ನ ಅನಿಸಿಕೆ ಇದೆ. ಹೀರೋ ಮತ್ತು ಹೀರೋಯಿನ್ಗೆ ಇನ್ನೂ ಹೆಚ್ಚಿನ ಅವಕಾಶ ಸಿಗಲಿ ಅಂತ ಹೇಳ್ಬಿಟ್ಟು ಕನ್ನಡ ಹೋರಾಟಗಾರರ ಪರವಾಗಿ ನಾನೊಬ್ಬ ಕನ್ನಡ ಹೋರಾಟಗಾರನಾಗಿ ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಕಾರ್ತಿಕ್ ವೆಂಕಟೇಶ್ ಅವರ ಸಿನಿಮಾ ಜಸ್ಟಿಸು ಈ ಸಿನಿಮಾಗೆ ಜಸ್ಟಿಸ್ ಅನ್ನ ಕೊಟ್ಟಿದ್ದಾರೆ. ಅವರು ಬಹಳ ಅದ್ಭುತವಾದ ಒಂದು ಸ್ಟೋರಿಯನ್ನ ಕ್ರಿಯೇಟ್ ಮಾಡಿ ಇದ್ರಲ್ಲಿ ಸುಮಾರು ಕಲಾವಿದರಿಗೆ ಒಂದು ಲೈಫ್ ಸಿಗುತ್ತೆ. ಇದರಲ್ಲಿ ವಿಶೇಷವಾಗಿ ಹೀರೋ ಮತ್ತೆ ಇನ್ಸ್ಪೆಕ್ಟರ್ ಪಾತ್ರ ಧರ್ಮ, ಸುಮಾರು ಜನ ಕಲಾವಿದರು, ಆ ಹೀರೋಯಿನ್ ಕೂಡ ಅತ್ಯುತ್ತಮವಾದ ಪ್ರದರ್ಶನ ಕೊಟ್ಟಿದ್ದಾರೆ. ಯಾರು ಕೂಡ ಇದರಲ್ಲಿ ಹೊಸಬ್ರು ಅನ್ಸಲ್ಲ ನಮಗೆ. ಅಷ್ಟು ಮೆಚೂರ್ಡ್ ಆಗಿ ಕ್ಯಾರೆಕ್ಟರ್ನ ಪ್ಲೇಸ್ ಮಾಡಿದ್ದಾರೆ. ವೆಂಕಟೇಶ್ ಅವರು ಇದುವರೆಗೂ ಮಾಡಿರ್ತಕ್ಕ ಸಿನಿಮಾಗೆ ಒಂದು ವೆಯ್ಟ್ ಆದರೆ ಈ ಸಿನಿಮಾನ ಒಂದು ವೆಯ್ಟ್ ಇದೆ. ಸೊ ಅವರ ಶಾರ್ಟ್ ಕಂಪೋಸಿಷನ್ ಇರ್ಬೋದು, ಡೈಲಾಗ್ಸ್ ಇರ್ಬೋದು, ಒಂದು ವಾಸ್ತವಕ್ಕೆ ಹತ್ತಿರವಾದಂಥ ಕ್ಯಾರೆಕ್ಟರ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. ಅದ್ರಲ್ಲಿ ಲಾಸ್ಟ್ ಸೀನ್ ಅಂತೂ ಆ ಹುಡುಗಿ ಮರ್ಡರ್ ಅಂಡ್ ರೇಪ್ ಮರ್ಡರ್ ಮತ್ತೆ ಆ ಕೇಸ್ ಅಂತೂ ತುಂಬ ಅದ್ಭುತವಾಗಿ ಚಿತ್ರೀಕರಣ ಆಗಿದೆ. ಲೊಕೇಶನ್ಸ್ ಇರ್ಬೋದು, ಸಾಂಗ್ಸ್ ಇರ್ಬೋದು, ಯಾವೊಬ್ಬ ಕಲಾವಿದರು ಹೊಸಬ್ರು ಅನ್ಸಲ್ಲ ನಮಗೆ. ಎಲ್ಲರೂ ಕೂಡ ನುರಿತ ಕಲಾವಿದರಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಮತ್ತೆ ಆ ಹೀರೋ ಸಾಹಿಲ್, ಇನ್ಸ್ಪೆಕ್ಟರ್ ಧರ್ಮ,
ಅವರಿಬ್ಬರು ಕ್ಯಾರೆಕ್ಟರ್ ನಿಜಕ್ಕೂ ಬಹಳ ಅದ್ಭುತವಾಗಿದೆ. ಆ ರೇಪಿಸ್ಟ್ ಕೂಡ ಚೆನ್ನಾಗಿ ಮಾಡಿದ್ದಾನೆ, ಬಹುಶಃ ಎಲ್ಲಿದಾನೆ ಗೊತ್ತಿಲ್ಲ. ರೇಪಿಸ್ಟ್ ಕೂಡ ನಿಜವಾದ ರೇಪಿಸ್ಟ್ ತರಾನೇ ಆಕ್ಟಿಂಗ್ ಮಾಡಿದ್ದಾರೆ. ಎಲ್ಲ ಪಾತ್ರಗಳು ಕೂಡ ಚೆನ್ನಾಗಿ ಮೂಡಿ ಬಂದಿದೆ. ಜಸ್ಟಿಸ್ ಅನ್ನೋದು ಒಂದು ಕನ್ನಡ ಇಂಡಸ್ಟ್ರಿಗೆ ಕಾರ್ತಿಕ್ ವೆಂಕಟೇಶ್ ಅವರು ಕೊಟ್ಟಿರ್ತಕ್ಕ ಜಸ್ಟಿಸ್ ಅಂತ ನಾನು ಭಾವಿಸ್ತೀನಿ. ಎಲ್ಲರಿಗೂ ಶುಭವಾಗ್ಲಿ, ಎಲ್ಲ ಕಲಾವಿದರಿಗೆ ಒಳ್ಳೇದಾಗ್ಲಿ, ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್, ಗುಡ್ ಲಕ್. ಕೇರಳ ಸ್ಟೋರಿ ತುಂಬಾ ಚೆನ್ನಾಗಿದೆ, ಕಾಶ್ಮೀರ್ ಫೈಲ್ಸ್ ಚೆನ್ನಾಗಿದೆ, ಚಾವಾ ಚೆನ್ನಾಗಿದೆ ಅಂತ ನಾವು ಕರ್ನಾಟಕದಲ್ಲಿ ಮಾತಾಡ್ತೀವಿ. ಬಟ್ ನಿಜಕ್ಕೂ ಹೇಳಬೇಕು ಅಂದ್ರೆ ಜಸ್ಟಿಸ್ ಚೆನ್ನಾಗಿದೆ ಅಂತ ಹೇಳೋ ಪರಿಸ್ಥಿತಿ ಬಂದಿದೆ. ಇದು ಉತ್ಪ್ರೇಕ್ಷೆ ಮಾತಲ್ಲ. ನಾನು ಸುಮಾರು ಸಿನಿಮಾಗಳನ್ನು ನೋಡಿದ್ದೀನಿ ಕಾರ್ತಿಕ್ದು, ಆದ್ರೆ ಈ ಸಿನಿಮಾದಲ್ಲಿರೋ ಆ ಡೆಡಿಕೇಶನ್ನು, ಆ ಎಫರ್ಟ್ಸು, ಆ ಶಾರ್ಟ್ ಕಂಪೋಸಿಂಗು, ಸ್ಟೋರಿ ನರೇಷನ್ನು, ಆಮೇಲೆ ಕಲಾವಿದರ ಹತ್ರ ಕೆಲಸ ತಗೊಂಡಿರೋದು ಸೂಪರ್. ಆಮೇಲೆ ಇಷ್ಟು ಚೆನ್ನಾಗಿ ಹೆಣ್ಣಿನ ಮೇಲಾಗೋ ಶೋಷಣೆನ ಕಾನೂನಾತ್ಮಕವಾಗಿ ಸಾಲ್ವ್ ಮಾಡೋಕ್ಕಾಗಲ್ಲ, ಅದಕ್ಕೆ ಇನ್ನೊಂದು ರೂಟ್ ಬೇಕು ಅಂತ ವೈಲೆಂಟ್ ಆಗಿ ಕೂಡ ತೋರಿಸಿದ್ದಾರೆ. ಅಂಡ್ ಹ್ಯಾಟ್ಸ್ ಆಫ್ ಟು ದ ಕ್ಯಾಮ್ರಾಮನ್. ಆಮೇಲೆ ಕಲಾವಿದರು, ಅದು ನಾಯಕ ನಟ ಇರ್ಬೋದು, ನಾಯಕಿ ಇರ್ಬೋದು, ಆ ಪೊಲೀಸ್ ಆಫೀಸರ್ ರೋಲು, ಪ್ರತಿಯೊಂದು ಕೂಡ ಎಲ್ಲೋ ಒಂದ್ ಕಡೆ ಹೇಳ್ತಾರಲ್ಲ ಕೂದಲು ಎದ್ದು ನಿಲ್ಲುತ್ತೆ. ತುಂಬಾ ಒಳ್ಳೆ ಚಿತ್ರ ಮಾಡಿದ್ದಾರೆ. ಫೋಟೋಗ್ರಫಿ ಇಸ್ ಎಕ್ಸಲೆಂಟ್, ಮ್ಯೂಸಿಕ್ ಚೆನ್ನಾಗಿದೆ, ಆಮೇಲೆ ಸ್ಕ್ರೀನ್ ಪ್ಲೇ ಇಸ್ ವೆರಿ ಗುಡ್. ಆಮೇಲೆ ಡೈಲಾಗ್ಸ್ ಒಂದು ಸ್ಪೆಷಲ್ ಮಾರ್ಕ್ಸ್ ಕೊಡ್ಲೇಬೇಕು. ತುಂಬಾ ಚೆನ್ನಾಗಿ ಪ್ರತಿಯೊಂದು ಪಾತ್ರಗಳು ಅದ್ಭುತವಾಗಿ ತಮ್ಮ ಮಾತುಗಳ ಮೂಲಕ ಸಮಾಜದಲ್ಲಿರೋ ಸಮಸ್ಯೆಗಳನ್ನ ತುಂಬಾ ಚೆನ್ನಾಗಿ ವಿಶ್ಲೇಷಿಸಿದ್ದಾರೆ. ಕಾರ್ತಿಕ್, ಯು ಹ್ಯಾವ್ ಡನ್ ಎ ಗ್ರೇಟ್ ಫಿಲಮ್. ನಿಮ್ಗೆ ಇನ್ನೂ ಒಂದಷ್ಟು ಸಪೋರ್ಟ್ ಬೇಕು, ನಿಮ್ಗೆ ಇನ್ನೂ ಒಂದಷ್ಟು ಪ್ರೇರಣೆ ಸಿಕ್ಕಿದ್ರೆ ಯು ಗೋಯಿಂಗ್ ಟು ಡೂ ಸೋ ಮೆನಿ ಥಿಂಗ್ಸ್. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ದಿ ಆರ್ಟಿಸ್ಟ್ ಇನ್ಕ್ಲೂಡಿಂಗ್ ಹೀರೋ, ಹೀರೋಯಿನ್, ಸಪೋರ್ಟಿಂಗ್ ಆರ್ಟಿಸ್ಟ್. ಆ ರೇಪ್ ಮಾಡಿರೋ ಹುಡುಗ ಎಂತ ಒಳ್ಳೆ ನಟ, ಚೆನ್ನಾಗಿ ಆಕ್ಟ್ ಮಾಡಿದ್ದಾನೆ. ಸೊ ಫಿಲಮ್ ಈಸ್ ಎಕ್ಸಲೆಂಟ್. ಆಮೇಲೆ ತುಂಬಾ ಚೆನ್ನಾಗಿ ಸಾಂಗ್ಗಳು ಒಂದೆರಡು ಜುಮ್ ಅನ್ಸುತ್ತೆ, ಅದ್ಭುತವಾಗಿ ಬಂದಿದೆ. ಸೊ ಐ ವಿಶ್ ಆಲ್ ದ ಟೀಮ್ ಮೆಂಬರ್ಸ್ really a great movie. Everybody should come and see and support. But ಇಲ್ಲಿ ನಮ್ದು ತಪ್ಪಾಗುತ್ತೆ. ನೀವೇನಾದ್ರು ಈ ಕರೆಕ್ಟ್ ಆಗಿ ನೀವು ಪ್ರಮೋಷನ್ ಮಾಡದೇ ಇದ್ರೆ, ಈ ಸಿನಿಮಾದ ಬಗ್ಗೆ ಒಂದಷ್ಟು ಸುದ್ದಿ ಹಬ್ಬಿಸದೇ ಇದ್ರೆ, ಮತ್ತೆ ಮುಂದಿನ ವಾರ ಇನ್ನೊಂದು ಸಿನಿಮಾ, 4 ಸಿನಿಮಾ ಬರುತ್ತೆ, ಅದ್ರ ಮಧ್ಯೆ ಮರ ಆಗ್ಬಿಡುತ್ತೆ. ಹಾಗಾಗಿ ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಯು ಹ್ಯಾವ್ ಟು ಮೇಕ್ ಸಮ್ ಗುಡ್ ಪ್ರಮೋಷನ್ ಅಂಡ್ ಮೇಕ್ ದಿಸ್ ಫಿಲಮ್ ಮೋರ್ ಪಾಪ್ಯುಲರ್. ಒನ್ಸ್ ಅಗೈನ್ ಹ್ಯಾಟ್ಸ್ ಆಫ್ ಟು ಆಲ್ ದ ಟೀಮ್ ಮೆಂಬರ್ಸ್ ಆಫ್ ಜಸ್ಟಿಸ್. ಥ್ಯಾಂಕ್ ಯು. ಶ್ರೀಧರ್ ಕಶ್ಯಪ್ ಅಂದ್ಬಿಟ್ಟು ಇದು ಫಿಲಿಮ್ ನನಗೆ ಇದು ಪ್ರಿಮಿಯರ್ಗೆ ಬನ್ನಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ನಾನು ಬಂದೆ. ನೋಡ್ಬಿಟ್ಟು ಒಳ್ಳೆ ಮೆಸೇಜ್ ಇದೆ, ಮತ್ತು ಈಗಿನ ಜನ್ರೇಷನ್ ಯೂತ್ಸ್ಗಳು ಒಂದು ಒಳ್ಳೆ ಮೆಸೇಜ್, ಮತ್ತು ಹೀರೋಯಿನ್ ಮತ್ತು ಹೀರೋ ಮತ್ತು ಬೇರೆ ಎಲ್ಲ ಥರನೂ ಜೀವ ತುಂಬಿದ್ದಾರೆ. ಈ ಥರ ಫಿಲಿಮ್ಸ್ ನಮ್ಮ ಫಿಲಿಮ್ ಫೆಸ್ಟಿವಲ್ಗೆ ಹಾಕಿ ಇದು ಮಾಡಬೇಕು ಅಂತ ನನ್ನ ಆಸೆ. ಈ ಪಿಕ್ಚರ್ ಸಕ್ಸಸ್ಫುಲ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಮಂಜೇಶ್ ಅಂತ. ಜಸ್ಟಿಸ್ ಸಿನಿಮಾ ನಮ್ಮ ಚೇತನ್ ಅವ್ರಿಗೋಸ್ಕರ ಬಂದು ನೋಡಿದೆ. ತುಂಬಾ ಆತ್ಮೀಯರು. ಆದ್ರೆ ಸಿನಿಮಾ ನೋಡಿದ್ಮೇಲೆ ಎಷ್ಟು ನೋವಾಗ್ತಿದೆ ಅಂದ್ರೆ ಸರ್, ನಾನು ಸುಮಾರು ಕೇಸಸ್ಗೆ ಹೋಗ್ತಾ ಇರ್ತೀನಿ, ಈ ಥರ ನಡೀತಾ ಇದೆ ಅಂತ ಒದ್ದಾಡ್ತೀನಿ, ಹೋರಾಡ್ತೀನಿ. ಆದ್ರೆ ಎಲ್ಲೂ ನ್ಯಾಯ ಸಿಕ್ತಿಲ್ಲ. ನನ್ನ ಪ್ರಕಾರ ಸರ್ ಇಂಡಿಯಾದಲ್ಲಿ ಜಸ್ಟಿಸ್ ಇಲ್ಲ ಅಂತ ನಮ್ಗೆ ಹೊಟ್ಟೆ ಹೊರ್ಕೊಂಡು ಹೇಳ್ತಾ ಇದ್ದೀನಿ ಸರ್. ನಮ್ಮ ಸಂವಿಧಾನದಲ್ಲಿ ತುಂಬಾ ಗೌರವ ಇದೆ, ಆದ್ರೆ ಇಲ್ಲಿ ಆಗ್ತಾ ಇರೋದ್ರಲ್ಲಿ ನೋಡಿದ್ರೆ ಎಷ್ಟು ಜನಕ್ಕೆ ಇವಾಗ ಸರ್ ರೇಪ್ ಕೇಸ್ಗಳು ಇಷ್ಟ ಆಗ್ತಿದೆ ಅಂತ ಲಿಸ್ಟ್ ಕೊಡ್ತಾ ಇದಾರೆ ನಮ್ಮ ಸೊಸೈಟಿಯಲ್ಲಿ. ರೇಪ್ ಆಗಿರೋರ್ಗೆ ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ, ಇಷ್ಟನ್ನ ಡೆಲಿಗೇಟ್ಸ್ ಅಂದ್ರೆ ಯಾರು ಲಿಸ್ಟ್ ಏನು ಕೊಡ್ತಾ ಇಲ್ಲ, ಯಾಕಂದ್ರೆ ಮಾಡ್ತಿಲ್ಲ. ಆರಾಮಾಗಿ ರಕ್ಷಣೆ ಕೊಡ್ತಾ ಇದಾರೆ ಸರ್. ಇವಾಗೆಲ್ಲ ಕಾನೂನ್ಗೆ ಯಾರು ಭಯ ಪಡ್ತಿಲ್ಲ ಸರ್. ತಪ್ಪು ಮಾಡೋರೆಲ್ಲ ಇನ್ನ ಕಾನೂನು ಇದೆ ಅಂತ ಧೈರ್ಯವಾಗಿ ತಪ್ಪು ಮಾಡ್ತಾ ಇದಾರೆ. ಇದಂತೂ ಸತ್ಯ, ವಾಸ್ತವ ಸರ್. ಹೆಣ್ಣು ಮೇಲೆ ಕೈ ಹಾಕೊಂಡು ಆರಾಮಾಗಿ ಬಿಟ್ಕೊಂಡು ನಡೀತಾ ಇದೆ ಅಂದ್ರೆ ನಮ್ಮ ಸಮಾಜ. ಪೊಲೀಸ್ ವ್ಯವಸ್ಥೆನೂ ಹಾಗೇ ಇದೆ ಸರ್. ಏನ್ ಮಾಡಕ್ಕಾಗಲ್ಲ. ಆರಾಮಾಗಿ ಅವ್ರಿಗೆ ಊಟ ಕೊಟ್ಟು, ರೆಸ್ಟ್ ಮಾಡೋಕೆ ಜಾಗ ಕೊಟ್ಟು ಆರಾಮಾಗಿ ರಕ್ಷಣೆ ಕೊಡ್ತಾ ಇದೆ. ಆ ಧೈರ್ಯದ ಮೇಲೆ ಮಾಡ್ತಾರೆ ಸರ್. ಚಪ್ಪರ್ಗಳಿಗೆ ಇನ್ನೇನು ಇರಲ್ವಲ್ಲ, ಈಚೆ ಎಲ್ಲ ಮನೇಲಿ ಅನ್ನ ಹಾಕಲ್ಲ, ಆರಾಮಾಗಿ ಒಂದು ಮಾಡ್ತಾರೆ, ಆರಾಮಾಗಿ ಮಲ್ಕೊಂತಾರೆ. ಒಂದು ಖಡಕ್ಕಾಗ ಒಂದು ಶಿಕ್ಷೆ ಆಗಬೇಕಿಲ್ಲ ಅಂದ್ರೆ ಬಿಟ್ಬಿಡ್ಬೇಕು ಸರ್. ಜನಕ್ಕೆ ಬಿಟ್ಬಿಟ್ರೆ ಈ ಸಿನಿಮಾದಲ್ಲಿ ಡೈಲಾಗ್ ತುಂಬಾ ಚೆನ್ನಾಗಿ ಇಷ್ಟ ಸರ್. ಅಂದ್ರೆ ಥ್ಯಾಂಕ್ ಯು ಸರ್ ಅಂತ ಹೇಳ್ತಾರೆ. ಒಬ್ಬ ರೇಪ್ ಮಾಡಿರೋನು ಸರ್, ಥ್ಯಾಂಕ್ ಯು ಸರ್, ನೀವಿರೋದಕ್ಕೆ ನಮ್ಮನ್ನು ಬಿಟ್ರು, ಎಲ್ಲ ಜನ ನೋಡಿ ಸಾಯಿಸ್ತಾ ಇದ್ರು, ನೀವು ನಮ್ಮನ್ನ ಆರಾಮಾಗಿ ಕರ್ಕೊಂಡು ಹೋಗ್ತಾ ಇದಾರೆ ಕಾರಲ್ಲಿ ಜೈಲ್ಗೆ ಅಂತ. ಎಷ್ಟು ಸತ್ಯ ಅಂದ್ರೆ ಅದು ಜನ ಅರ್ಥ ಮಾಡ್ಕೋಬೇಕು ಸರ್. ಇಂಥ ಸಿನಿಮಾಗಳಿಗೆ ನಾವು ಸಪೋರ್ಟ್ ಮಾಡ್ಬೇಕು. ಯಾಕಂದ್ರೆ ಇದು ಒಳ್ಳೆ ಆಕ್ಟಿಂಗ್ ಮಾಡಿ ಸರ್, ಒಳ್ಳೆ ಕಲಾವಿದ್ರು, ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ತುಂಬಾ ಸಂತೋಷ ಆಯ್ತು. ಅದಕ್ಕೆ ಹೊರತುಪಡಿಸಿ ನಾವು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಇದೆ. ಅದನ್ನ ಎಲ್ಲಾರು ತಿಳ್ಕೊಂಡು ಏನ್ ಮಾಡ್ಬೇಕು, ಇದ್ರ ಬಗ್ಗೆ ಹೆಂಗ್ ಹೋರಾಟ ಮಾಡ್ಬೇಕು, ಹೆಂಗ್ ಫೈಟ್ ಮಾಡ್ಬೇಕು, ಅದ್ರ ಬಗ್ಗೆ ತಿಳ್ಕೊಬೇಕು ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾವಿಬ್ರು ಏನಕ್ಕೆ ಬಂದಿದ್ದೀವಿ ಅಂದ್ರೆ, ನಮ್ಮ ಸಿನಿಮಾ ಒಂದು ರಿಲೀಸ್ ಆಗಿದೆ ಇವತ್ತು, ಸೈಕಲ್ ಅಂತ. ಸೊ ಇವರು ಹೀರೋಯಿನ್, ನನ್ನ ಹೆಸರು ಸಚಿನ್ ಪುರೋಹಿತ್ ಅಂತ, ನಾನು ಹೀರೋ ಆಗಿ ಮಾಡಿದ್ದೀನಿ, ನನ್ನ ಡೈರೆಕ್ಷನ್. ಈಗ ಜಸ್ಟಿಸ್ ಬಗ್ಗೆ ಹೇಳ್ಬೇಕಂದ್ರೆ ಸುಮಾರು ಸಿನಿಮಾಗಳು ಬಂದೋಗಿದೆ, ರೇಪ್ ಬಗ್ಗೆ, ಕಾನೂನು ಬಗ್ಗೆ ಎಲ್ಲ ಸುಮಾರು ಲ್ಯಾಂಗ್ವೇಜ್ ಅಲ್ಲಿ, ಸುಮಾರು ಇದರಲ್ಲಿ ಬಂದೋಗಿದೆ. ಬಟ್ ಇದರಲ್ಲಿ ಈ ಮೇನ್ ಜಸ್ಟಿಸ್ ಅಲ್ಲಿ ಏನ್ ಸ್ಪೆಷಲ್ ಅಪ್ಪ ಅಂದ್ರೆ, ಪ್ರೋ ಲೆಕ್ಕದಲ್ಲಿ. ಈಗ ಪ್ರೋ ಅಂತಂದ್ರೆ ಒಂದು ಸ್ವಲ್ಪ ಒಂದು ಲೆವೆಲ್ ಜಾಸ್ತಿ, ಅಷ್ಟು ಇನ್ ಡೀಟೇಲ್ ಆಗಿ ಆ ಒಂದು ಕಾನೂನು ವ್ಯವಸ್ಥೆ, ಆಮೇಲೆ ನಮ್ಮ ಇಂಡಿಯಾದಾಗ್ಲಿ, ಈಗ ನಾನು ಹೊರದೇಶದಲ್ಲೆಲ್ಲ ಎಷ್ಟೋ ಓಡಾಡಿದ್ದೀನಿ, ಕೇಳಿದ್ದೀನಿ. ಅಲ್ಲಿ ಕಾನೂನು ವ್ಯವಸ್ಥೆ, ಇಲ್ಲಿ ಕಾನೂನು ವ್ಯವಸ್ಥೆ, ಇಂಡಿಯಾ ಎಷ್ಟು ವೀಕ್ ಇದೆ ಅಂತ ಇವತ್ತು ಓಪನ್ ಆಗಿ ಹೇಳ್ತೀನಿ. ಕಾನೂನು ವ್ಯವಸ್ಥೆಯಲ್ಲಿ ಇಂಡಿಯಾ ಎಷ್ಟು ವೀಕ್ ಇದೆ ಅನ್ನೋದು
ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಆಮೇಲೆ ಒಬ್ಬ ಕ್ರಿಮಿನಲ್ ಎಸ್ಕೇಪ್ ಆಗಕ್ಕೆ ಏನೆಲ್ಲ ಹಾದಿಗಳು, ಬೇರೆ ಈಗ ಎಲ್ಲ ಸೌದಿ ಅರೇಬಿಯಾ ಎಲ್ಲ ಎಷ್ಟೋ ಕಠಿಣ ಕಾನೂನುಗಳಿದೆ, ಬಟ್ ಇದರಲ್ಲಿ ರೇಪಿಸ್ಟ್ ಅನ್ನೋನಿಗೆ ಎಷ್ಟು ಇದಿದೆ. ಆಮೇಲೆ ಆಕ್ಚುಲಿ ಹಿಂಗೇನೋ ಬದಲಾವಣೆ ತರಬೇಕು ಅನ್ನೋದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಪ್ರತಿಯೊಬ್ರು ಟೆಕ್ನಿಕಲಿ ಆಗಲಿ ಸಿನಿಮಾ ತುಂಬಾ ರಿಚ್ ಆಗಿದೆ. ಆಮೇಲೆ ಈ ತರ ಕ್ವಾಲಿಟಿ ಸಿನಿಮಾ ನಾನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು. ತುಂಬಾ ಬಜೆಟ್ ಸಿನಿಮಾನು ನೋಡ್ತೀವಿ, ಇದು ನೋಡ್ತೀವಿ, ಏನು ವ್ಯತ್ಯಾಸ ಅನಿಸ್ಲಿಲ್ಲ. ಆಮೇಲೆ ಕಾರ್ತಿಕ್ ವೆಂಕಟೇಶ್ ಸರ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ನಮ್ಮ ಸೈಕಲ್ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಮಾಡಿದ್ರು. ಅವರು ಈ ಡೈರೆಕ್ಷನ್ ನಾನು ನೋಡ್ತಿರುವಾಗ ನೆಕ್ಸ್ಟ್ ನಿಜವಾಗ್ಲೂ ಅವ್ರಿಗೆ ಇನ್ನೂ ನಾನು ಅವ್ರಿಗೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಆಗ್ತದೆ. ಯಾಕಂದರೆ ತುಂಬ ವಿಷಯಗಳಿದೆ ಅವರಲ್ಲಿ. ಸೊ ಆ್ಯಕ್ಟಿಂಗಲ್ಲಿ ಬಂದರೆ ಎಲ್ಲ ಪ್ರತಿಯೊಬ್ಬರು ಆರ್ಟಿಸ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀರೋ ಹೀರೋಯಿನ್ ಆಗಿರೋ ಎಲ್ಲ ಅಂದರೆ ಈ ಒಂದು ಸಿನಿಮಾಗೆ ಹೇಳಿ ಮಾಡಿಸ್ದಂಗಿದೆ. ನಿಜವಾಗ್ಲೂ ಒಳ್ಳೇದಾಗಲಿ. ದಯವಿಟ್ಟು ಹೇಳ್ತೀನಿ, ನೀವು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ನೀವು ಎಲ್ಲರೂ ಏನಂತಾರೆ, ಸುಮಾರು ಜನ ಕೇಳ್ತೀನಿ, ಸರ್ OTTಗೆ ಬರುತ್ತಾ, ಸರ್ ಯೂಟ್ಯೂಬ್ಗೆ ಯಾವಾಗ ಬಿಡ್ತೀರಾ? ಅದೆಲ್ಲ ಬರುತ್ತೆ, ಮನೆಗೆ ಬರುತ್ತೆ ಯೂಟ್ಯೂಬ್, ಬಟ್ ಥಿಯೇಟರ್ ಫೀಲ್ ಬೇರೆ. ಈಗ ಮ್ಯಾಕ್ಸ್ ನೀವೆಲ್ಲ ಮನೇಲಿ ನೋಡ್ಬೋದು, ಬಟ್ ಥಿಯೇಟ್ರಲ್ಲಿ ನೋಡಿದ ಮಜಾನೇ ಬೇರೆ. ನೀವೆಲ್ಲಾನು ಶಟ್ ಡೌನ್ ಮಾಡಿಬಿಟ್ಟು ನೋಡ್ತೀರಾ, ಹಂಗೆ ಡಿಸ್ಟರ್ಬೆನ್ಸ್ ಇರಲ್ಲ. ದಯಮಾಡಿ ಹೇಳ್ತೀನಿ, ಥಿಯೇಟ್ರಲ್ಲಿ ಇದ್ದಾಗಲೇ ಬಂದು ನೋಡಿ ಎಂಜಾಯ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಈ ಥರ ಸಿನಿಮಾ ಭಾಳ ರೇರ್ ಬರೋದು. ದಯಮಾಡಿ ನೋಡಿ ಈ ಸಿನಿಮಾನ. ನೀವು ಇನ್ನೂ ಒಂದಿಷ್ಟು ದಿನ ತಳ್ಳಬೇಕು ಅಂತ ನಾನು ಕೇಳ್ಕೊಳ್ತೀನಿ ಆಡಿಯನ್ಸಲ್ಲಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸತೀಶ್ ಶ್ರೀರಾಮಚಂದ್ರಪ್ಪ. ಇವತ್ತು ಜಸ್ಟಿಸ್ ಸಿನಿಮಾ ನೋಡಿದ್ಮೇಲೆ ಪ್ರತಿಯೊಬ್ಬ ಕಲಾವಿದರು ಕೂಡ ತುಂಬಾ ಅದ್ಭುತವಾಗಿ ನಟನೆಯನ್ನ ಮಾಡಿದ್ದಾರೆ. ಪೊಲೀಸ್ ಕ್ಯಾರೆಕ್ಟರ್ ಇರ್ಬೋದು, ಹಾಗೆ ಮನ್ವಿತ್ ಅನ್ನೋ ಕ್ಯಾರೆಕ್ಟರ್ ಇರ್ಬೋದು, ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಪರ್ಸನಲಿ ಒಬ್ಳು ಹುಡುಗಿಯಾಗಿ ಎಲ್ಲಿ ರೇಪ್ ಆದಾಗ, ಎಲ್ಲೋ ರೇಪ್ ಆಗಿದೆ ಅಂತ ಕೇಳಿದಾಗ ಯಾವ ರೀತಿ ಪನಿಷ್ಮೆಂಟ್ ಅವ್ರಿಗೆ ಕೊಡಬೇಕಿತ್ತು ಅಂತ ನಾವು ಮನೆಯಲ್ಲಿ ಕೂತು ಯೋಚನೆ ಮಾಡ್ತೀವೋ ಅದೇ ರೀತಿ ಪನಿಷ್ಮೆಂಟ್ ಅನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ನನಗೆ ಅದನ್ನ ನೋಡಿ ತುಂಬಾ ಖುಷಿ ಆಯ್ತು. ಹಾಗೆ ಒಂದೊಂದು ಸೀನ್ ನೋಡುವಾಗ ಒಂಥರ ಕೆಟ್ಟ ಕೋಪ ಬರ್ತಾ ಇತ್ತು. ಅದರಲ್ಲಿ ಕೊನೆಯದಾಗಿ ಒಬ್ಬ ರೇಪಿಸ್ಟ್ ಇದ್ದಾನೆ, ಅವನು ನೋಡುವಾಗ ನಾನು ಸಿನಿಮಾ ನೋಡ್ತೇನೆ ಅವನಿಗೆ ಬೈದಿದ್ದೀನಿ, ಅವ್ನು ಮಾತಾಡೋ ಒಂದು ರೀತಿ ನೋಡಿ. ಕಾರ್ತಿಕ್ ಸರ್ ತುಂಬಾ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಇಂಥ ಸಿನಿಮಾಗಳನ್ನ ಇನ್ನೂ ಹೆಚ್ಚು ದಿನ ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ನೋಡ್ಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಕಾಟೇರ ಪೂಜಾರಿ ಮಾಡುವ ನಮಸ್ಕಾರಗಳು. ಸಿನಿಮಾ ಇವತ್ತಿನ ದಿನಗಳಲ್ಲಿ ಸಮಾಜಕ್ಕೆ ಒಂದು ಮಾದರಿ ಆಗಿರಬೇಕು ಅಂತ ಒಂದು ಅದ್ಭುತ ಸಿನಿಮಾನ ನಮ್ಮ ನಿರ್ದೇಶಕರಾದ ಕಾರ್ತಿಕ್ ವೆಂಕಟೇಶ್ ಅವರು ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಒಬ್ಬ ರೇಪಿಸ್ಟ್ ಆಗಲಿ ಅಥವಾ ಹೆಣ್ಮಕ್ಳಾಗ್ಲಿ ಪ್ರತಿಯೊಬ್ಬರು ನೋಡೋವಂಥ ಚಿತ್ರ ಇದು. ಯಾರು ಕೂಡ ಮಿಸ್ ಮಾಡಬಾರ್ದು. ಇದರಲ್ಲಿ ಪ್ರತಿಯೊಬ್ಬ ಫ್ಯಾಮಿಲಿ ಆಡಿಯನ್ಸ್ ಮುಖ್ಯವಾಗಿ ನೋಡುವಂಥ ಚಿತ್ರ ಇದು. ಆಕ್ಚುಲಿ ಹೇಳಬೇಕು ಅಂದರೆ ಒಬ್ಬರ ಹೆಣ್ಮಕ್ಳನ್ನ ಯಾವ ರೀತಿ ಬೆಳೆಸ್ಬೇಕು, ಈ ಸಮಾಜ ಪರಿಸರ ಹೇಗಿದೆ, ಅದರಲ್ಲೂ ಹೇಳಬೇಕು ಅಂದರೆ ನಮ್ಮ ನಿರ್ದೇಶಕರು ಬಹಳ ಅಚ್ಚುಕಟ್ಟಾಗಿ ನಿರ್ದೇಶನ ಮಾಡಿದ್ದಾರೆ. ತುಂಬ ಎಲ್ಲ ಕಲಾವಿದರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಇವತ್ತಿನ ಸಮಯದಲ್ಲಿ ಜನಗಳು ಥಿಯೇಟ್ರಿಗೆ ಬರೋದೇ ಕಡಿಮೆ ಆಗಿದೆ. ಯಾಕೆಂದರೆ ಸದಾ ಅಭಿರುಚಿ ಚಿತ್ರಗಳು ಬರ್ತಾ ಇಲ್ಲ. ಹಾಗಾಗಿ ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಅಂತ ಕರೀತಾರೆ. ಆದರೆ ಇದು ಈ ಸಿನಿಮಾ ಜಸ್ಟಿಸ್ ತುಂಬ ಚೆನ್ನಾಗಿ ಎಲ್ಲ ಕಡೆ ಅದ್ಭುತವಾದ ರೆಸ್ಪಾನ್ಸ್ ಇದೆ. ಎಲ್ಲರೂ ಕೂಡ ಈ ಪಿಕ್ಚರ್ ನೋಡಬೇಕು ಅಂತ, ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಕಳಕಳಿಗೆ ಪ್ರಾರ್ಥನೆ. ಹೋಟ್ಲು ಊಟಕ್ಕೂ ಮನೆ ಊಟಕ್ಕೂ ಬಹಳ ವ್ಯತ್ಯಾಸ ಇದೆ. ಹಾಗಾಗಿ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ತುಂಬ ಚೆನ್ನಾಗಿದೆ. ನಮಸ್ಕಾರ. ನಮಸ್ಕಾರ. ಇವತ್ತು ಜಸ್ಟಿಸ್ ಸಿನಿಮಾ ರಿಲೀಸ್ ಆಗಿ 3ನೇ ವಾರ ಓಡ್ತಾ ಇದೆ. ತುಂಬ ಚೆನ್ನಾಗಿದೆ ಸಿನಿಮಾ. ಭಾಳ ದಿವಸ ಆದಮೇಲೆ ಇಂಥ ಒಂದು ಸಿನಿಮಾ ನೋಡೋಕೆ ಅವಕಾಶ ಸಿಕ್ತು. ನಾನು ಒಬ್ಬ ಬಗ್ಗೆ ಹೇಳ್ಬೇಕಂದ್ರೆ, ಹೆಣ್ಮಕ್ಳಿಗೆ ತುಂಬ ಚೆನ್ನಾಗೇ ಇದಿದೆ, ಏನಿದೆ ಒಂದು ಮೆಸೇಜ್ ಇದೆ. ಆಮೇಲೆ ಫೋನ್ ಬಗ್ಗೆ, ಫೋನ್ ಅಂದರೆ ಏನು, ಫೋನ್ ಅಂದರೆ ಒಂದು ಮನುಷ್ಯ. ನಾವು ಯಾವಾಗ ಬೇಕಾದ್ರೂ ಮಾಡ್ಬೋದು, ಯಾವಾಗ ಮಿಸ್ ಆಗ್ಬಾರ್ದು, ಈ ಥರ ಮಾಡಬಾರ್ದು. ಒಂದು ಫೋನ್ ಬಂದರೆ ದಯವಿಟ್ಟು ಎಲ್ಲರೂ ಎತ್ತಬೇಕು. ಅದು ಖಾಸ್ಕರ ಹೆಣ್ಮಗುದು ಫೋನ್ ಬಂದರೆ ನಾವು ಕಟ್ ಮಾಡಿದ್ರೆ ನಮ್ಮಂತ ಮೂರ್ಖರೇ ಇಲ್ಲ ಪ್ರಪಂಚದಲ್ಲಿ. ಫೋನ್ ಏನಕ್ಕಿರೋದು, ಬಂದರೆ ಫೋನ್ ಎತ್ತಿದ್ರೆ ಎಲ್ಲರ ಮನೆಯಲ್ಲೂ, ಎಲ್ಲರೂ ನಮ್ಮ ಅಕ್ಕ ತಂಗಿಯರು, ನನ್ನ ಮಗಳಾಗಲಿ ಎಲ್ಲರಾಗಲಿ ಸೇಫ್ ಆಗಿರ್ತೀವಿ ನಾವೆಲ್ಲ. ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮ ಕಾರ್ತಿಕ್ ವೆಂಕಟೇಶ್. ಆಮೇಲೆ ನಮ್ಮ ಇನ್ಸ್ಪೆಕ್ಟ್ರು ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀರೋ ಅಂತೂ 7 ಮಾರ್ಕ್ಸಿಂಗ್ ಮಾಡಿದ್ದಾರೆ, ಸ್ಪೆಷಲ್ ಕ್ಯಾರೆಕ್ಟ್ರು. ಈ ನಮ್ಮ ಕಾರ್ತಿಕ್ ಡೈರೆಕ್ಟರ್ ಮಾಡಿರೋದು 5 ಸಿನಿಮಾ ನಾನು ಮಾಡಿದ್ದೀನಿ. ಇದು ಒಂದು ಮಾತ್ರ ಮಿಸ್ ಆಗಿದೆ. ಸಿನಿಮಾ ನೋಡಿದ್ಮೇಲೆ ನಾನು ಮಾಡಬೇಕಂತ ಒಂದು ಆಸೆ ಬಂತು. ದೇವರಿದೆ, ನೆಕ್ಸ್ಟ್ ಸಿನಿಮಾ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ನಾನು ನಿಮ್ಮ ಅಫ್ಸಲ್. ಅರುಣ್ ಕಾರ್ತಿಕ್ ವೆಂಕಟೇಶ್ ಅವರ
ಸಾಫ್ಟ್ ಮೂವಿ ಅಂತಾನೆ ಹೇಳ್ಬೇಕು. ಆ್ಯಕ್ಚುಲಿ ಅವರು ಬರಬರವಾಗಿ ತೋರಿಸ್ತಾ ಇರ್ತಾರೆ, ಬೇರೆ ಬೇರೆ ಅಂದರೆ ಬೇರೆ ಬೇರೆ ಮ್ಯಾಜಿಕ್ ಮಾಡಿದ್ದಾರೆ ಬೇರೆ ಬೇರೆ ಸಿನಿಮಾದಲ್ಲಿ. ನಾನು ಈ ಸಿನಿಮಾ ನೋಡೋಕ್ಕಿದ್ದಾಗ ಇಲ್ಲೂ ಒಂದು 4-5 ಫೈಟು, ನಾರ್ಮಲ್ ಜನರು ಜಸ್ಟಿಸ್ ಇಂಗ್ಲೀಷ್ ಟೈಟಲ್ಲು ಆ ಥರನೇ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೆಣ್ಮಕ್ಳು ಬಗ್ಗೆ, ವಿಕ್ಟಿಮ್ಗಳ ಬಗ್ಗೆ, ರೇಪ್ ಅಂತ ನಾವು ಪದೇ ಪದೇ ಯೂಸ್ ಮಾಡಬಾರ್ದು, ಒಂದು ಹೆಣ್ಮಕ್ಳ ಬಗ್ಗೆ ಕಾಳಜಿ ಇಟ್ಟು ಒಂದು ಸಿನಿಮಾ ಮಾಡಿದ್ದಾರೆ. ಅದನ್ನು ಸಾಫ್ಟಾಗಿ ಎಲ್ಲರಿಗೂ ಮನ ಮುಟ್ಟುವ ಹಾಗೆ ಹೇಳಿದ್ದಾರೆ. ಆ್ಯಕ್ಚುಲಿ ಇವರು ಇಲ್ಲಿ 3ನೇ ವಾರ ಅನ್ನೋ ಬದಲು ಬ್ಯಾಂಗ್ಳೂರ್ ಫಿಲಮ್ ಫೆಸ್ಟಿವಲ್ ಇಂಥ ಕಡೆ ಎಲ್ಲ ಸ್ಪರ್ಧೆ ಮಾಡಬೇಕಾಗಿತ್ತು. ಸೊ ಮತ್ತೆ ಸಿನಿಮಾದಲ್ಲಿ ಸಾಹಿಲ್ ಫಸ್ಟ್ ಫಿಲಮ್ ಹೀರೋ ಆಗಿ, ಆಮೇಲೆ ರಿಯಾ ಭಾಸ್ಕರ್, ಚೇತನ್ ಕೃಷ್ಣ ಚೆನ್ನಾಗಿ ಅಭಿನಯಿಸಿದ್ದಾರೆ. ಕ್ಯಾಮ್ರಾ ವರ್ಕು ಚೆನ್ನಾಗಿ ಬಂದಿದೆ, ಮತ್ತು ಹಾಡು ತುಂಬ ಒಂದು ಸ್ಪೆಷಲ್ ಆಗಿ ಚೆನ್ನಾಗಿ ಬಂದಿದೆ. ಸೊ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳೋದು, ಮತ್ತು ಇಡೀ ತಂಡಕ್ಕೆ ಅಭಿನಂದನೆ ಸಲ್ಲಿಸಿ. ಒಳ್ಳೆಯದಾಗಿ. ನಾನು ವೈಕುಂಠ ಸಮಾರಾಧನೆ ಚಿತ್ರದ ನಾಯಕ, ನಿರ್ಮಾಪಕ, ನಿರ್ದೇಶಕ ರಜತ್ ಮೌರ್ಯ. ಸೊ ಈ ಸಿನಿಮಾ ಆರ್.ಎನ್. ವೆಂಕಟೇಶ್ ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಹಾಗೆ ಕಲಾವಿದರು ಕೂಡ ಎಲ್ಲ ವಿಭಾಗದಲ್ಲೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಪೊಲೀಸರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇದರ ತಂತ್ರಜ್ಞರು ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮೇನ್ಲಿ ನನಗೆ ಟಚ್ ಆಗಿರೋದು ಅಂದರೆ ಜಸ್ಟಿಸ್. ನಾನು ಬೇಸಿಕಲಿ ಲಾಯರ್ ಆಗಿರೋದ್ರಿಂದ ಜಸ್ಟಿಸ್ ಅನ್ನೋ ಟೈಟಲ್ ನನಗೆ ಟಚ್ ಆಗಿದೆ. ಆಮೇಲೆ ಎಲ್ಲ ಸೆಕ್ಷನ್ಸನ್ನು ಕೂಡ ಹಾಕಿದ್ದಾರೆ. ಆಮೇಲೆ ಅದು ತುಂಬ ಚೆನ್ನಾಗಿದೆ. ಆಮೇಲೆ ತುಂಬ ಮೆಸೇಜ್ ಇದೆ ಸಿನಿಮಾದಲ್ಲಿ. ಸೊ ಈ ಹೊಸಬರು ಹೊಸ ರೀತಿಯ ಪ್ರಯತ್ನ ಮಾಡಿದಾಗ ನೀವೆಲ್ಲರೂ ಥಿಯೇಟ್ರಿಗೆ ಬಂದವರಿಗೆ ಸಪೋರ್ಟ್ ಮಾಡಬೇಕು ಅಂತ ಕಾಂಗ್ರೆಸ್ ಅಂತ ಕೇಳ್ಕೊಳ್ತೀವಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಏನಂತಂದ್ರೆ ಎಲ್ಲರೂ ಸಿನಿಮಾ ಬಗ್ಗೆ ಮಾತಾಡಿದ್ರು, ಸಿನಿಮಾ ಕಂಟೆಂಟ್ ಬಗ್ಗೆ ಮಾತಾಡಿದ್ರು, ಆರ್ಟಿಸ್ಟ್ ಬಗ್ಗೆ ಮಾತಾಡಿದ್ರು, ವಿಚಾರದ ಬಗ್ಗೆ ಮಾತಾಡಿದ್ರು. ಕಾಮನ್ ಆಗಿ ಯಾವುದೇ ಒಂದು ಸಿನಿಮಾ ರಿಲೀಸ್ ಆದ್ರೂ ಎಲ್ಲರೂ ಅದನ್ನೇ ಮಾತಾಡ್ತಿರ್ತಾರೆ. ಇವತ್ತು ಶುಕ್ರವಾರ ಆಕ್ಚುಲಿ 9 ಸಿನಿಮಾ ರಿಲೀಸ್ ಆಗಿದೆ. ಈ ವಾರ, ಹೋದ ವಾರ 11 ಸಿನಿಮಾ ರಿಲೀಸ್ ಆಗಿತ್ತು. 13 ಆಗಬೇಕಾಗಿತ್ತು, 2 ಮುಂದಕ್ಕೆ ಹೋಯ್ತು. ಈ ವಾರ 11 ಆಗಬೇಕಾಯ್ತು, 2 ಮುಂದಕ್ಕೆ ಹೋಯ್ತು. ನಾನೊಬ್ಬ ಡಿಸ್ಟ್ರಿಬ್ಯೂಟರ್ ಆಗಿ ಮಾತಾಡ್ತಾ ಇದ್ದೀನಿ ಇಲ್ಲಿ. ಆಡಿಯನ್ ಆಗಿ ಅವರವ್ರ ವಿಚಾರಗಳನ್ನ ಅವ್ರು ಹೇಳ್ತಾರೆ. ಈ ಸಿನಿಮಾ ನಾನು ಡಿಸ್ಟ್ರಿಬ್ಯೂಟ್ ಮಾಡದೆ ಹೋದ್ರು ನನ್ನ ಫ್ರೆಂಡ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಕಾರ್ತಿಕ್ ಅವ್ರಿಗೋಸ್ಕರ ಮತ್ತು ಟೀಮ್ಗೋಸ್ಕರ ಬಂದಿದ್ದೀನಿ. ನಾನು ಒಂದು ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಎಲ್ಲರೂ ಮಾಡ್ತಾರೆ, ಬಟ್ ಒಂದು ಪ್ಯಾಷನ್ ಇಟ್ಕೊಂಡು ಕೆಲವ್ರು ಮಾಡ್ತಾರೆ. ಆದರೆ ಸಮಾಜಕ್ಕೆ ನಾವು ಯಾವ ರೀತಿಯಾದ ಮೆಸೇಜ್ ಕೊಡ್ತಿದ್ದೀವಿ ಅನ್ನೋದ್ರ ಮೇಲೆ ಸಿನಿಮಾ ಮಾಡೋದು ತುಂಬ ಕಮ್ಮಿ. ಎಸ್ಪೆಷಲಿ ಇತ್ತೀಚೆಗೆ ಕನ್ನಡದಲ್ಲಿ ಬರ್ತಾರೋ ಸಿನಿಮಾಗಳಲ್ಲಿ ಕಂಟೆಂಟ್ಗಳು, ಕೆಲವು ಸಿನಿಮಾಗಳಿದ್ದಾವೆ, ಕೆಲವು ಸಿನಿಮಾ ಕಂಟೆಂಟ್ ಇರೋದಿಲ್ಲ. ಏನಾಗ್ತಿದೆ ಅಂತಂದರೆ ಹೊರಗಡೆ ಒಂದು ಮಾತು ನಡೀತಿದೆ ಇವತ್ತು. ಸಿನಿಮಾಗಳು ಯಾಕೆ ಸೋಲ್ತಿದೆ, ಸಿನಿಮಾಗಳು ಇಷ್ಟಿಷ್ಟು ಸಿನಿಮಾಗಳು ರಿಲೀಸ್ ಆಗ್ತಿದ್ದಾವೆ, ಬಟ್ ಯಾವುದು ಯಾಕೆ ರೀಚ್ ಆಗ್ತಿಲ್ಲ, ಜನ ಥಿಯೇಟ್ರಿಗೆ ಬರ್ತಿಲ್ಲ ಅಂತ ತುಂಬ ಕಡೆ ಕಂಪ್ಲೇಂಟ್ಸ್ ಬರ್ತಿದೆ. ಪಾಯಿಂಟ್ ಇಷ್ಟೇ, ಪ್ರಚಾರದ ಕೊರತೆ ಮತ್ತು ನೋಡೋರ ಸಂಖ್ಯೆ, ನೋಡೋ ಅಂಥ ಒಂದು ವಿಷನ್ ಏನಿದೆ ಆಡಿಯನ್ಸು, ಅವರು ಸ್ಟಿಕನ್ ಆಗ್ಬಿಡುತ್ತಲ್ಲ. ಒಂದು ಟಿಕೆಟ್ ರೇಟ್, ಇನ್ನೊಂದು ಪ್ರಚಾರದ ಕೊರತೆ, ಇನ್ನೊಂದು ಮೇಕಿಂಗ್ ಆಫ್ ಸಿನಿಮಾ. ಈ ಕಾರಣಗಳಿಗಾಗಿ ಸಿನಿಮಾಗಳು ನಿಲ್ತಿಲ್ಲ, ಸಿನಿಮಾಗಳು ಬಂದ್ರೂ ಥಿಯೇಟ್ರಿಗೆ ಓಡ್ತಾ ಇಲ್ಲ. ಆ ಕಾರಣದಲ್ಲಿ ಕಾರ್ತಿಕ್ ಅವ್ರಿಗೆ ನಾನು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂತಂದರೆ ಒಂದು ಮಿನಿಮಮ್ ಬಜೆಟ್ ಇಟ್ಕೊಂಡು, ಒಂದು ಒಳ್ಳೆ ಕ್ವಾಲಿಟಿನ ಇಟ್ಕೊಂಡು, ಒಂದು ಒಳ್ಳೆ ಟೀಮ್ನ ಕಟ್ಕೊಂಡು ನೀಟಾಗಿ ಮೇಕಿಂಗ್ ಮಾಡಿದ್ದಾರೆ ಸಿನಿಮಾನ. ಅವ್ರು ಗೆದ್ದಿದ್ದಾರೆ. ನನ್ನ ಕಡೆಯಿಂದ ಅವರಿಗೆ ಕಂಗ್ರ್ಯಾಚುಲೇಷನ್ ಮೊದಲನೇದಾಗಿ. ಜೊತೆಗೆ ಸಿನಿಮಾ ಮೇಲಿನ ಅವ್ರ ಪ್ರೀತಿ. ಸಿನಿಮಾ ರಿಲೀಸ್ ಮಾಡಿದ್ರು, 14th ರಿಲೀಸ್ ಮಾಡಿದ್ರು. ಇವತ್ತಿಗೆ 3ನೇ ವಾರ. 3ನೇ ವಾರದಲ್ಲಿ ಸಿನಿಮಾ ನಿಲ್ಲಿಸ್ಬೇಕು ಅಂತ ಅಂದ್ಬಿಟ್ಟು ಅವರು ಒಂದು ಹೋರಾಟ, ಮತ್ತು ಅವ್ರ ಟೀಮ್ ಹೋರಾಟ ಇದೆಯಲ್ಲ, ಅದಕ್ಕೆ ನಾನು ಸಪೋರ್ಟಿವ್ ಆಗಿ ಬಂದಿದ್ದೀನಿ. ಸೊ ಯಾರೇ ಬಂದು ಈ ಸಿನಿಮಾ ನೋಡಿದ್ರು ಖಂಡಿತವಾಗ್ಲೂ ಬೇಜಾರಾಗಲ್ಲ. ಎಸ್ಪೆಷಲಿ ಫ್ಯಾಮಿಲಿ ಕರ್ಕೊಂಡ್ಬಂದು ಸಿನಿಮಾ ನೋಡಿ, ಹೆಣ್ಮಕ್ಳನ್ನ ಕರ್ಕೊಂಡ್ಬಂದು ಸಿನಿಮಾ ನೋಡಿ. ಟಿವಿಲಿ ಬರುತ್ತೆ, ಮುಂದೊಂದು ದಿನ ಬಂದೇ ಬರುತ್ತೆ ಟಿವಿನಲ್ಲಿ. ಬಟ್ ಇವತ್ತು ಬಂದು ನೀವು ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ ಏನಾಗುತ್ತೆ, ಅವ್ರಿಗೂ ಒಂದು ಸಪೋರ್ಟ್ ಆಗುತ್ತೆ. ಇಂಥ ಸಿನಿಮಾಗಳನ್ನ ಮಾಡೋದಕ್ಕೆ ನೀವು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಥ್ಯಾಂಕ್ ಯು. ಜಸ್ಟಿಸ್ ಕನ್ನಡದ ಒಂದು ಹೆಮ್ಮೆಯ ಚಿತ್ರ ನಾನು ಹೇಳ್ತೀನಿ. ಯಾಕಂದ್ರೆ ಕಾರ್ತಿಕ್ ವೆಂಕಟೇಶ್ ಅವರು ಒಳ್ಳೆ ಬಿಸಿ ಡೈರೆಕ್ಟರ್ ಅಂತ ಅನ್ಕೊಂಡಿದ್ವಿ. ಅಷ್ಟು ಒಳ್ಳೆ ಸಿನಿಮಾ ಮಾಡ್ತಾರಂತ ಅನ್ಕೊಂಡಿಲ್ಲ. ಇದೇ ಫಸ್ಟ್ ಟೈಮ್ ಅವ್ರು ಡೈರೆಕ್ಷನ್ ನೋಡ್ತಿದ್ದು. ಜಸ್ಟಿಸ್ ಕನ್ನಡದ ಹೆಮ್ಮೆಯ ಚಿತ್ರ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ ಪ್ರತಿ ಕ್ಯಾರೆಕ್ಟರ್ಸ್, ಹೀರೋ ಆಗಲಿ, ಹೀರೋಯಿನ್ ಆಗಲಿ, ಆಮೇಲೆ ಇವರಿಗೆ ಒಳ್ಳೆ ಭವಿಷ್ಯ ಇದೆ. ಭಾಳ ಖುಷಿ ಆಯಿತು. ಸ್ಟೈಲಿಶು ಎಲ್ಲ ಒಂದು ಕ್ರೆಡಿಟ್ ನಮ್ಮ ವೆಂಕಟೇಶ್ ಆಗಲಿ, ಕಾರ್ತಿಕ್ ವೆಂಕಟೇಶ್ ಆಗಲಿ, ಎಲ್ಲ ಬಂದು ನೋಡಬೇಕು. ಈ ಸಿನಿಮಾ ಗೆಲ್ಲಿಸ್ಬೇಕು. ನಮ್ಮ ಸುರೇಶ್ ಸರ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಲಾವಿದರಿಗೂ 100% ಒಂದು ಲೈಫ್ ಇದೆ. ಸಿನಿಮಾ 100 days ಹೋಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಖಂಡಿತವಾಗ್ಲೂ ಈ ಸಿನಿಮಾಗೆ ಒಂದು ಹೆಮ್ಮೆಯಾಗಿ ಇರುತ್ತೆ. ದಯವಿಟ್ಟು ಎಲ್ಲ ಬಂದು ನೋಡಿ. ಥ್ಯಾಂಕ್ ಯು. ಕಾರ್ತಿಕ್ ವೆಂಕಟೇಶ್ ಅವ್ರ ಬಗ್ಗೆ ತುಂಬ ಜನ ಎಲ್ಲ ಹೇಳಿದ್ದಾರೆ. ನಾನೊಬ್ಬ ನಿರ್ಮಾಪಕರಾಗಿ ಹೇಳ್ಕೊಳ್ಳೋದು, ಅಭಿಮಾನಿ ದೇವರುಗಳಿಗೆ ಕೇಳ್ಕೊಳ್ಳೋದು ಏನಂದರೆ, ನಿಮ್ಮನೇಲೇ ಒಂದು ಸಿನಿಮಾ ಮಾಡಿದ್ರೆ, ನಿಮ್ಮನೇಲೇ ಒಂದು ಕಾರ್ಯ ಮಾಡಿದ್ರೆ, ತಾವೆಲ್ಲ ಎಷ್ಟು ಪ್ಲ್ಯಾನ್ ಮಾಡಿಕೊಂಡು ಆ ಕಾರ್ಯ ಮಾಡಿ ಸಕ್ಸಸ್ ಮಾಡ್ತೀರಿ, ಒಳ್ಳೇದಾಗಬೇಕು ಅಂತ. ಹಾಗೆ ನಾವು ಒಂದು ಸಿನಿಮಾ ಮಾಡ್ಬೇಕಾದ್ರೆ ಅದೇ ಥರ ಪ್ಲ್ಯಾನ್ ಮಾಡ್ಕೋತೀವಿ, ತುಂಬ ರಿಸ್ಕ್ ತೊಗೋತೀವಿ.
ಏನಕ್ಕೋಸ್ಕರ ನಾವು ತಗೋತೀವಿ, ಅಭಿಮಾನಿ ದೇವರುಗಳು ಸಿನಿಮಾ ನೋಡಲಿ ಅನ್ನೋ ಉದ್ದೇಶ. ಕಾರ್ತಿಕ್ ವೆಂಕಟೇಶ್ ಬಗ್ಗೆ ಇದೇ ಕಾರ್ತಿಕ್ ವೆಂಕಟೇಶ್ ಅವರು ನಮ್ಮ ಕರ್ನಾಟಕದ ಅಲ್ಲದೆ ಬೇರೆ ಸ್ಟೇಟಲ್ಲಿ ಇದ್ದಿದ್ರೆ ಇವತ್ತು ಅವರು ಎಂಥ ಡೈರೆಕ್ಟರ್ ಆಗ್ತಿದ್ರು ಅಂತ ನಮ್ಮ ಜನಕ್ಕೆ ಗೊತ್ತಿಲ್ಲ. ಆದರೆ ಮಾಧ್ಯಮದವ್ರಿಗೆ ಗೊತ್ತು ಅಂತ ನಾನು ಅನ್ಕೋತೀನಿ. ನಮ್ಮಂತ ತಿಳ್ಕೊಂಡಿರೋಂಥ ಈ ಸಿನಿಮಾಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಮತ್ತೆ ನೆಕ್ಸ್ಟ್ ನಮ್ಮ ಸಿನಿಮಾ ಅವರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ, ಏನು ನಮ್ಮ ಭಗೀರಥ ಹೀರೋ ಜಯಪ್ರಕಾಶ್ ಅವ್ರಿಗೆ ಈ ಸಿನಿಮಾ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಏನು ಪೇಪರ್ಗಳಲ್ಲಿ ದಿವಸ ನೋಡ್ತೀವಿ, ಟಿವಿಗಳಲ್ಲಿ ನೋಡ್ತೀವಿ, ಆ ಥರ ಸಿನಿಮಾನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಅಭಿಮಾನಿ ದೇವರುಗಳು ಈ ಸಿನಿಮಾನ 100 ದಿವಸ ಓಡಿಸ್ಬೇಕು ಅಂತ ನೋಡ್ಬೇಕು ಅಂತ ಕೈ ಮುಗಿದು ಕೇಳ್ಕೊತ ನನ್ನ ಮಾತಲ್ಲಿ ದಯವಿಟ್ಟು ತಪ್ಪಾಗಿವ್ರೆ, ಕ್ಷಮಿಸಿ. ಥ್ಯಾಂಕ್ ಯು. ನನ್ನ ಹೆಸರು ಸುರೇಶ್ ಬಾಬು ಅಂತ. ಈ ಚಿತ್ರದಲ್ಲಿ ಹೀರೋಯಿನ್ ತಂದೆಯಾಗಿ ಪಾತ್ರ ಮಾಡಿದ್ದೀನಿ. ಚಿತ್ರದಲ್ಲಿ ಒಂದು ಬಹಳ ದೊಡ್ಡ ಮೆಸೇಜ್ ಇದೆ. ನಾನು ಪ್ರೇಮಲೋಕಲ್ ಮಾಡಿದ್ದೆ, ಹೊಸ ಹುಡುಗಿ ಅಂತ ಬಿಡ್ತೀನಿ, ನಾಳೆಯಿಂದ ನೋಡ್ಕೋತೀನಿ, ಆ ಸಾಂಗಲ್ಲಿ ಮಾಡಿದವ್ ನಾನೇ. ಆ ಚಿತ್ರಕ್ಕೆ ಮಕ್ಕಳು ತಂದೆ ತಾಯಿನೆಲ್ಲ ಕರ್ಕೊಂಬಂದ್ರು ಗಲಾಟೆ ಮಾಡೋ ಸಿನಿಮಾ ನೋಡಬೇಕು ಅಂತ. ಈ ಸಿನಿಮಾಗೆ ತಂದೆ ತಾಯಿಗಳು ತಮ್ಮ ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳನ್ನ ಖಂಡಿತ ಕರ್ಕೊಂಬಂದು ತೋರಿಸ್ಬೇಕು ಈ ಜಸ್ಟಿಸ್ ಸಿನಿಮಾಲಿ. ಯಾಕೆಂದ್ರೆ ಅಷ್ಟು ದೊಡ್ಡ ಮೆಸೇಜ್ ಇದೆ ಇದರಲ್ಲಿ. ಸಾಂವಿಧಾನಿಕವಾಗಿ ಕಾನೂನಾತ್ಮಕವಾಗಿ ಏನೇನು ನಡಿಬೇಕು ಅದೆಲ್ಲ ನಡೀತಾ ಇದ್ರು ಒಂದು ಗ್ರಡ್ಜ್ ಅನ್ನೋದು ಬರುತ್ತೆ, ಪ್ರತಿಯೊಬ್ಬನಿಗೂ ರಿವೆಂಜ್ ತಗೊಳ್ಬೇಕು ಅನ್ನೋದೊಂದು ಮನಸ್ಥಿತಿ ಬರುತ್ತೆ. ಅದರಿಂದ ಕಾನೂನಲ್ಲಿ ಏನಾದ್ರು ಬದಲಾವಣೆ ತರಬೋದಾ ಅಂತ ಒಂದು ಕಡೆ ತೋರಿಸಿದ್ದಾರೆ ನಮ್ಮ ಡೈರೆಕ್ಟರ್ ಸರ್. ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಥಿಯೇಟ್ರಲ್ಲಿರೋ ಮಜಾನೇ ಬೇರೆ. ಆಮೇಲೆ ಇನ್ನೊಂದು ಹೇಳ್ಬೇಕು, ತಮಿಳಲ್ಲಿ ಟಿ ರಾಜೇಂದರ್ ಅಂತ ಇದ್ದಾರೆ, ಅವರು ಡೈಲಾಗ್ ಹೇಳ್ದಿರಾನೆ ಸ್ಪಾಟಲ್ಲಿ ಡೈಲಾಗ್ ಹೇಳಿ ಆಕ್ಟಿಕಲ್ ಮಾಡಿಸ್ತಾ ಇದ್ರು. ಅದೇ ಥರ ಈ ಸಿನಿಮಾಲ್ಲಿ ನಮ್ಗೆ ಯಾರಿಗೂ ಡೈಲಾಗ್ ಶೀಟ್ ಕೊಡ್ದಿರಾ ಸ್ಪಾಟಲ್ಲಿ ಆಗಲೇ ಬಾಯಲ್ಲಿ ಹೇಳ್ತಾ ಸರ್ ಈ ರೀತಿ ಹೇಳಿ ಈ ರೀತಿ ಹೇಳಿ ಮಾಡಿಸಿದವರು ಎಲ್ಲನೂ ಆಲ್ರೌಂಡರು ನಮ್ಮ ಕಾರ್ತಿಕ್ ಸರ್. ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ತಾ ಇರಿ ಸರ್. ಎಲ್ರಿಗೂ ಹೊಸ ಕಲಾವಿದರಿಗೆಲ್ಲ ಅವಕಾಶ ಕೊಡಿ. ಈ ಸಿನಿಮಾ 100 ದಿನ ಓಡಲಿ ಅಂತೇಳಿ ಆಶಿಸ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ಈಗಾಗಲೇ ಕಾರ್ತಿಕ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ. ಈ ಸಿನಿಮಾ ಮಾತ್ರ ಜಸ್ಟಿಸ್ ಸಿನಿಮಾ ಮಾತ್ರ ತುಂಬಾ 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 ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಗೋಯ್ತು. ಅದರಲ್ಲಿರೋ ಕಂಟೆಂಟ್ ಆಗಿರ್ಬೋದು, ಆಮೇಲೆ ಸರ್ಕಾರ ಸಾಯಿಲ್ ಅವರು ಫಸ್ಟ್ ಸಿನಿಮಾ ಮಾಡಿದ್ದಾರೆ ಅಂತ ಅನ್ಸೋದಿಲ್ಲ, ಅಷ್ಟು ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಆಮೇಲೆ ರಿಯಾ ಭಾಸ್ಕರ್ ಅಂತ ಹೀರೋಯಿನು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ, ಮುದ್ದಾಗಿ ಮಾಡಿದ್ದಾರೆ. ಆಮೇಲೆ ಚೇತನ್ ಕೃಷ್ಣ ಅಂತ ನನ್ನ ಸ್ನೇಹಿತರು, ಅವರೊಂದು ಪೊಲೀಸ್ ರೋಲ್ ಮಾಡಿದ್ದಾರೆ, ಅದು ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಓವರಾಲ್ ಆಗಿ ಟೀಮು ತುಂಬಾ ತುಂಬಾ ಚೆನ್ನಾಗಿ ಸಿನಿಮಾದಲ್ಲಿ ಎಲ್ಲಾ ಕಾರ್ಯಗಳನ್ನು ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಜಸ್ಟಿಸ್ ಸಿನಿಮಾನ ನೋಡಿ, ಥಿಯೇಟ್ರಿಗೆ ಬಂದು ನೋಡಿ. ಇವತ್ತು 3ನೇ ವಾರ ಓಡ್ತಾ ಇದೆ, ಆದರೂ ಜನ ಇಷ್ಟಪಟ್ಟಿದ್ದಾರೆ. ನೀವೊಂದು ಖಂಡಿತ ಬನ್ನಿ, ನಿಮಗೆ ತುಂಬಾ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಧನ್ಯವಾದಗಳು. 14ನೇ ತಾರೀಕು ಜಸ್ಟಿಸ್ ರಿಲೀಸ್ ಆಯಿತು. ಸೊ ವರ್ಕ್ ಪ್ರೆಷರಲ್ಲಿ ನೋಡೋಕ್ಕಾಗಿರಲಿಲ್ಲ. ಸೊ ಇವತ್ತು ನೋಡಿದೆ. ಸೊ ಜಸ್ಟಿಸ್ ಏನು ಟೈಟ್ಲ್ ಇದೆಯೋ ಅದು ತಕ್ಕನಾಗೆ ಒಂದು ನ್ಯಾಯದ ಪರವಾಗಿ ಹೋರಾಟ ಮಾಡೋ ಕಥೆ ಆಗಿದೆ. ಸೊ ಕಾರ್ತಿಕ್ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ, ಡೈರೆಕ್ಷನ್ ಮಾಡಿದ್ದಾರೆ, ಲಿರಿಕ್ಸ್ ಎಲ್ಲ ಬರೆದಿದ್ದಾರೆ. ಸೊ ಅದ್ಭುತವಾಗಿ ಮಾಡಿದ್ದಾರೆ. ಆರ್ಟಿಸ್ಟ್ಗಳು ಅಷ್ಟೇ, ರಿಯಾ ಭಾಸ್ಕರ್ ಆಗಿರ್ಬೋದು, ಹೀರೋ ಪೊಲೀಸ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಜಸ್ಟಿಸ್ನ ನೋಡಿ ಇನ್ನೂ ಸ್ವಲ್ಪ ದಿವಸ ಥಿಯೇಟ್ರಲ್ಲಿ ಓಡಿದ್ರೆ ಮುಂದೆ ಅವ್ರು ಮಾಡೋ ಮೂವಿಗಳಿಗೆ ತುಂಬ ಸಪೋರ್ಟ್ ಆಗುತ್ತೆ. ಎಲ್ಲರೂ ಜಸ್ಟಿಸ್ ನೋಡಿ ದಯವಿಟ್ಟು ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀವಿ. ಬಿಕಾಸ್ ಜಸ್ಟಿಸು ಈ ಸಿನಿಮಾಗೆ ಜಸ್ಟಿಸ್ ಸಿಗಬೇಕು ಅನ್ನೋದು ನಮ್ಗಳ ಕೋರಿಕೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಶಿವಕುಮಾರ್ ಅಂತ. ಜಸ್ಟಿಸ್ ಕನ್ನಡ ಚಿತ್ರದಲ್ಲಿ ಒಂದು ವಿಭಿನ್ನವಾದ ಕಥೆಯನ್ನು ಅಂದ್ಕೊಂಡು ಹೊಸ ಪ್ರಯತ್ನದೊಂದಿಗೆ ನಮ್ಮ ಕಾರ್ತಿಕ್ ಸರು ತುಂಬ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಅದು ಪ್ರತಿಯೊಬ್ಬ ಕನ್ನಡಿಗರು ಇದನ್ನು ಬಂದು ನೋಡಬೇಕು. ಯಾಕಂದರೆ ಹೊಸ ಥರ ಪ್ರಯತ್ನಗಳು ನಡೀತಾ ಇರ್ಬೇಕಾದ್ರೆ ಅದನ್ನು ಸಪೋರ್ಟ್ ಮಾಡಬೇಕು. ದಯವಿಟ್ಟು ನಮ್ಮ ಕನ್ನಡ ವೀಕ್ಷಕರಲ್ಲಿ ಕೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ಬನ್ನಿ, ಕನ್ನಡ ಚಿತ್ರನ ಬೆಳೆಸಿ ಉಳಿಸಿ ಕಾಪಾಡಿ. ಸರ್ ಎಲ್ರಿಗೂ ನಮಸ್ಕಾರ ಸರ್. ನನ್ನ ಹೆಸರು ಸರ್ಕಾರ ಸಾಯಿಲ್ ಅಂತ. ಸೊ ಜಸ್ಟಿಸ್ ಮೂವಿಲಿ ನಾನು ಹೀರೋ ಆಗಿ, ಇದು ನನ್ನ ಫಸ್ಟು ಮೂವಿ ಹೀರೋ ಆಗಿ ಮಾಡ್ತಿರೋದು. ಅದ್ರಲ್ಲಿ ನನಗೆ ಚಾನ್ಸ್ ಕೊಟ್ಟಿರೋದು ನಮ್ಮ ಕಾರ್ತಿಕ್ ಸರ್ ಅವರು. ಸೊ ಒಂದು ಹೊಸಬ್ರಿಗೆ ಬೆಳೆಸೋಕ್ಕೆ ಪ್ರತಿಯೊಬ್ಬರು ಜನ ಇವತ್ತು ಬಂದು ನನಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬರಿಗೆ ಥ್ಯಾಂಕ್ಸ್. ಹಾಗೂ ನಿಮ್ಮ ಮೀಡಿಯಾವ್ರಿಗೂ ತುಂಬಾ ಥ್ಯಾಂಕ್ಸು. ಯಾಕಂದರೆ ಹೊಸಬ್ರಿಗೆ ಈ ಥರ ಸಪೋರ್ಟ್ ಮಾಡಿ ನೀವು ಚೆನ್ನಾಗಿ ರೀಚ್ ಆಗೋ ಥರ ಮಾಡೋದೇ ನೀವೇ. ಸೊ ನಿಮ್ಮಿಂದಾನೇ ನಾವು ಬೆಳೆಯೋಕ್ಕೆ ಸಾಧ್ಯ ಇರೋದು. ಸೊ ಆದಷ್ಟು ನಮ್ಮನ್ನ ರೀಚ್ ಮಾಡಿಸಿ, ಹೊಸಬ್ರನ್ನ ಬೆಳೆಸಿ, ಹೊಸತನ ತೊಗೊಂಡು ಬನ್ನಿ. ಹಾಗೆ ಈ ಮೂವಿಯಲ್ಲಿ 3ನೇ ವೀಕ್ ಇದು ರನ್ನಿಂಗ್ ಇದೆ. ಸೊ ಸಕ್ಸಸ್ ಆಗಿದೆ ಆಲ್ರೆಡಿ. ಸೊ ನಮ್ಗೆ ಏನೇನು ಬೇಕೋ ಅದೆಲ್ಲ ನಾವು ರೀಚ್ ಮಾಡಿಸಿದ್ದೀರಿ.
ಸೊ 3ನೇ ವೀಕು ನಮ್ಮ ಜನ ಈಗ ಆಲ್ರೆಡಿ ಹೌಸ್ಫುಲ್ ಆಗಿದ್ದು ನೀವೆಲ್ಲ ನೋಡಿದ್ದೀರಾ. ಸೊ ಹೀಗೆ ನಮ್ಮ ಮೂವಿ ರೀಚ್ ಆಗ್ತಾ ಇರಲಿ ಅಂತ ನಾವು ಹೇಳ್ಕೊತೀನಿ ಸರ್. ಸೊ ಕರ್ನಾಟಕ ಜನಗೆ ಎಷ್ಟು ಹೇಳೋದು, ಹೊಸಬ್ರು ಹೊಸ ಪ್ರಯತ್ನ ಏನೋ ಮಾಡಿದ್ರಿ, ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ಒಂದು ಸಿನಿಮಾನ ಬೆಳೆಸಿದ್ರೆ ಇನ್ನೊಂದು ಸಿನಿಮಾ ನಾವು ಬೆಟರ್ ಕೊಡ್ಬೋದು, ಇದರಿಂದ ಬೆಟರ್ ಇನ್ನೊಂದು ಏನೋ ಮಿಸ್ಸಸ್ ತರ್ಬೋದು, ಏನೋ ಮಾಡ್ಬೋದು. ಸೊ ಹಾಗಾಗಿ ಪ್ರತಿಯೊಬ್ಬರು ನನಗೆ ನಮ್ಮ ಮೂವಿ ಟೀಮ್ಗೆ ಬೆಳೆಸಿ ಅಂತ ಹೇಳ್ಕೊತೀವಿ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ, ನಾನು ಆರೋನ್ ಕಾರ್ತಿಕ್ ವೆಂಕಟೇಶ್, ಈ ಫಿಲ್ಮ್ ನಿರ್ದೇಶಕ. ಜಸ್ಟಿಸ್ ಇದು ನನ್ನ 6ನೇ ನಿರ್ದೇಶನ ಮಾಡ್ತಿರೋ ಫಿಲ್ಮ್, 62ನೇ ಮ್ಯೂಸಿಕ್ ಡೈರೆಕ್ಟರ್, ಮ್ಯೂಸಿಕಲ್ ಫಿಲ್ಮ್. ಈ ಫಿಲ್ಮ್ 14 ಫೆಬ್ರವರಿ ರಿಲೀಸ್ ಆಯಿತು. ಈಗ 28 ಫೆಬ್ರವರಿ 3ನೇ ವಾರಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಈಗ ಒಂದು ವಾರ ಓಡೋದು ಕನ್ನಡ ಫಿಲ್ಮ್ ಎಷ್ಟು ಕಷ್ಟ ಅಂತ ನನಗೆ ಗೊತ್ತಿರ್ಬೋದು. ಥಿಯೇಟರ್ ಬಾಡಿಗೆಗಳು 4 ಲಕ್ಷ ಕೇಳ್ತಾರೆ. ಈಗ ಒಂದು ವಾರ ಓಡ್ಬಿಟ್ಟು ಅಷ್ಟರಲ್ಲಿ ಕಲೆಕ್ಷನ್ ಎಷ್ಟು ಬಂದಿರುತ್ತೋ ಅದು ನೆಕ್ಸ್ಟ್ ವಾರದ ಬಾಡಿಗೆಗೆ ಹೋಗುತ್ತೆ. ಅಲ್ಲಿ ಕಲೆಕ್ಷನ್ ಎಷ್ಟು ಬರುತ್ತೋ ಅಷ್ಟು 3ನೇ ವಾರದ ಬಾಡಿಗೆ ಹೋಗುತ್ತೆ. ಈ ರೀತಿ ಹೋಗ್ತಿದ್ದಾಗ ನಾವು ಒಂದು ವಾರದ ಮುಂಚೆ ಕನ್ನಡ ಫಿಲ್ಮ್ ಹೋಗೋಕ್ಕೆ ಆಗಲ್ಲ. ಅಂಥದ್ರಲ್ಲಿ ಒಂದು ವಾರ ಮೇನ್ ಥಿಯೇಟರ್ ಗಾಂಧಿನಗರದಲ್ಲಿ ಮುಗಿಸಿ, 2ನೇ ವಾರ ಮತ್ತೆ ಗಾಂಧಿನಗರದಲ್ಲಿ ಮುಗಿಸಿ ಯಶಸ್ವಿಯಾಗಿ, 3ನೇ ವಾರ ಮತ್ತೆ ಯಶಸ್ವಿಯಾಗಿ ಓಡ್ತಿದೆ. ಅಂದರೆ ಈಗ 5 ವಾರಗಳಲ್ಲಿ 6 ವಾರಗಳಲ್ಲಿ ನೋಡಿದ್ರೆ ಸುಮಾರು 2 ತಿಂಗಳಲ್ಲಿ ಭಗೀರಥ ಬಿಟ್ಟರೆ ಜಸ್ಟಿಸ್ ಫಿಲ್ಮ್ ಮಾತ್ರ 3ನೇ ವಾರ ಓಡ್ತಾ ಇದೆ. ಇದು ರಿಗಾರ್ಡಿಂಗ್ ದ ರನ್ನಿಂಗ್ ಆಫ್ ದ ಫಿಲ್ಮ್. ಕಂಟೆಂಟ್ ಬಗ್ಗೆ ಮಾತಾಡಬೇಕಾದ್ರೆ ನಾನು ಈ ಯಾವಾಗಲೂ ಸಮಾಜಕ್ಕೆ ಒಂದು ಮೆಸೇಜ್ ಕೊಡಬೇಕು ಅಂತಲೇ ಫಿಲ್ಮ್ ಮಾಡ್ತೀನಿ. ಜನರಲಿ ಒಂದೇ ಥರ ಫಿಲ್ಮ್ ಮಾಡ್ತಾನೆ. ದರ್ಪಣ, ಪರಿಶುದ್ಧಂ, ಪಂಚೇಂದ್ರಿಯಂ, ಆಗೋದಲ್ಲ ಹೇಳೋದಕ್ಕೆ, ಜಸ್ಟಿಸ್, ಮಾನ್ಸ್ಟರ್ ಎಲ್ಲ ಸಮಾಜದ ಒಂದು ಕೊರತೆಯನ್ನು ತೊಗೊಂಡು ಒಬ್ಬ ಕೊಲೆಗಾರ ಕೊಲೆ ಮಾಡೋ ಥರ ಫಿಲ್ಮ್ ಮಾಡ್ತಾನೆ ಅಂತ ಹೇಳ್ತಾರೆ. ಅದೇನೋ ಗೊತ್ತಿಲ್ಲದೇನೋ ನಾನು ಒಳಗಿರುವಂಥ ಒಂದು OCD, ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್, ಇಸ್ ಟು ಫೈಟ್ ಅಗೇನ್ಸ್ಟ್ ಸೋಷಿಯಲ್ ಎವಿಲ್ಸ್. ಸಮಾಜದಲ್ಲಿರುವಂಥ ಒಂದು ಕುಂದುಕೊರತೆಗಳ ವಿರುದ್ಧ ಯುದ್ಧ ಮಾಡಬೇಕು ಅನ್ನೋ ಒಂದು ಒಳಗಿರುವಂಥ ಪ್ರತಿಯೊಂದು ಡೈರೆಕ್ಟರ್ ಒಳಗಿರೋ ಫೀಲಿಂಗ್ ಅದು ಫಿಲ್ಮಲ್ಲಿ ಬರುತ್ತೆ, ಆಚೆ ಬರುತ್ತೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಈ ರೀತಿಯಲ್ಲಿ ರೇಪ್ ಅನ್ನೋ ಒಂದು ಸಮಾಜದ ದೊಡ್ಡ ಮಹಾಮಾರಿ ಕಾಯಿಲೆ ಬಗ್ಗೆ ಈ ಫಿಲ್ಮಲ್ಲಿ ತೋರಿಸಿದ್ದೀನಿ. ಎಷ್ಟು ರೇಪ್ಗಳಾಗ್ತಿದೆ ಭಾರತದಲ್ಲಿ ಪ್ರತಿಯೊಬ್ಬರು ಗೊತ್ತಿರ್ಬೋದು. ನಾಳೆ ಬೆಳಗ್ಗೆ ವೆದರ್ ಫೋರ್ಕಾಸ್ಟ್ ಮಾಡ್ತಾರೆ BBC-ಯಲ್ಲಿ, NDTV 24/7 ಲಾಸ್ಟ್ ತಕ್ಕಲ್ಲಿ. ನಾಳೆ ಬೆಳಗ್ಗೆ ಮಳೆ ಬರುತ್ತೋ ಬರಲ್ವೋ ಹೇಳೋಕ್ಕಾಗಲ್ಲ. ಬಟ್ ನಾಳೆ ಡೇಟ್ ಈಸ್ 29th. 80 ಹುಡುಗಿರು ಇಂಡಿಯಾದಲ್ಲಿ ರೇಪ್ ಆಗೇ ಆಗ್ತಾರೆ. ಇದನ್ನು ಖಚಿತವಾಗಿ ಹೇಳ್ಬೋದು. ಯಾಕಂದರೆ ಪ್ರತಿದಿನ ಇಂಡಿಯಾದಲ್ಲಿ 80 ಹುಡುಗಿರು ರೇಪ್ ಆಗ್ತಿದ್ದಾರೆ. 80 to 85 people are raped every day in India. 30,716 rape in 2021. 30,716 divided by 365 is 80. For a kind information, 30,716 divided by 365 days. 30,000 ರೇಪ್ಗಳು 300 ದಿನದಲ್ಲಾದರೆ ಒಂದು ದಿನಕ್ಕೆ 100 ರೇಪ್ ಅಂತ ಅರ್ಥ. ಅವ್ರು ಗೊತ್ತಿಲ್ಲದೆ 8 ಅಂತ ಹೇಳ್ತಾರೆ ಪಾಪ, ಗೊತ್ತಿಲ್ಲ ಅವ್ರಿಗೆ. 80 ರೇಪ್ಗಳು ಪ್ರತಿದಿನ ಆಗುತ್ತೆ. ಆವರೇಜ್ ಹೇಳ್ಬೇಕಂದ್ರೆ 100 ರೇಪ್ಗಳಾಗುತ್ತೆ. ಸೊ 80 ರೇಪ್ಗಳು ಪ್ರತಿದಿನ ಇಂಡಿಯಾದಲ್ಲಿ ಆಗ್ತಾ ಇದೆ ಅಂತ ಖಚಿತವಾಗಿ ಹೇಳ್ಬೋದು ನಾವು. ಕಮ್ಮಿ ಅಂದ್ರೂ ಮೊನ್ನೆ ನಾವು ಜ್ಯೋತಿ ಸಿಂಗ್ ಅಂತ ಒಬ್ಬಳು ನೋಡಿದ್ವಿ ಡೆಲ್ಲಿಯಲ್ಲಿ, ರನ್ನಿಂಗ್ ಬಸ್ಸಲ್ಲಿ ರೇಪ್ ಮಾಡಿದ್ದಾನೆ. ಅವ್ಳು ಕೋಆಪರೇಟ್ ಮಾಡಿಲ್ಲ ಅಂತ, ಅವ್ಳ ಬಾಯ್ ಫ್ರೆಂಡ್ ಜೊತೆ ಕೋಆಪರೇಟ್ ಮಾಡ್ತೀವಿ, ನನ್ನ ಜೊತೆ ಕೋಆಪರೇಟ್ ಮಾಡಲ್ಲ ಅಂತ ಬರ್ಮಂಗ್ ರಾಡ್ನ ಚುಚ್ಚಿ ಅವ್ಳ ಸ್ಮಾಲ್ ಇಂಟೆಸ್ಟೈನ್ ಲಾರ್ಜ್ ಇಂಟೆಸ್ಟೈನ್ ಆಚೆ ತೆಗೆದಿದ್ದಾನೆ. ಇಂಥ ಕಠೋರವಾದ ಸಮಾಜದಲ್ಲಿ ಬದುಕ್ತಾ ಇದೀವಿ. ಡೆಲ್ಲಿ ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡ್ಬೇಕಾದ್ರೆ ನಾನು ಮಾಡಿದ್ದು ಏನು ತಪ್ಪು, ನಾನು ಅನಿಸ್ತು ಮಾಡಿದೆ, ಅವ್ರ ಜೊತೆ ಕೋಆಪರೇಟ್ ಮಾಡಿಲ್ಲ, ಸರಿಯಾಗಿ ಮಾಡಿದೆ ಅಂತ ಹೇಳ್ತಾನೆ. ಅಷ್ಟು ಧೈರ್ಯ ಅವ್ನಿಗೆ ಪೊಲೀಸರ ಜೊತೆ ಆರ್ಗ್ಯೂ ಮಾಡೋಕ್ಕೆ. ಕಾನೂನು ಏನು ಮಾಡುತ್ತೆ, ಜೈಲಲ್ಲಿ ಆಗ್ತಾರೆ ಅಂತ ಒಂದು ಧೈರ್ಯ ಅವ್ನಿಗೆ. ಇದನ್ನೇ ನಮ್ಮ ವಿಲನ್ ಕ್ಯಾರೆಕ್ಟರಲ್ಲಿ ನಾನು ಆ ಪರ್ಸನಾಲಿಟಿನ ಇನ್ವೈಟ್ ಮಾಡಿ ತೋರಿಸಿದ್ದೀನಿ ಫಿಲ್ಮಲ್ಲಿ. ನಂಗೆ ಮೂಡ್ ಬಂತು ಮಾಡಿದೆ ಅಂತ ಹೇಳ್ತಾನೆ ಹತ್ರ ಅವನು. ಅಷ್ಟು ಕೀಳಾಗಿ ಹೆಣ್ಮಕ್ಳನ್ನ ಅಬ್ಜೆಕ್ಟಿಫೈ ಮಾಡಿ ಒಂದು ಅಬ್ಜೆಕ್ಟ್ ಥರ ನೋಡ್ತಿದ್ದಾರೆ ಭಾರತದಲ್ಲಿ. ಸೊ ಆ ರೀತಿ ಆಗಬಾರ್ದು. ಅದರಿಂದ ಇದು ಸ್ಟ್ರಾಂಗ್ ಮೆಸೇಜ್ ಕೊಟ್ಟಿದ್ದೀನಿ. ನಮ್ಮ ಭಾರತದಲ್ಲಿ ನೋಡಿದ್ರೆ ಮೊನ್ನೆ ಡಾಕ್ಟರ್ ಏನು ತಪ್ಪು ಮಾಡಿಲ್ಲ, ಹೈಲಿ ಎಜುಕೇಟೆಡ್ ಡಾಕ್ಟರ್ ಅವರು. ಅವ್ರನ್ನ ಯಾರು ರೇಪ್ ಮಾಡಿದ್ರೆ ಅಂತ ಗೊತ್ತಿಲ್ಲ, ಯಾರೊಬ್ಬ ಅಮಾಯಕನ ಮೇಲೆ ಅವನು ಕೂಡ ತಪ್ಪು ಮಾಡಿದ್ದಾನೆ ಗೊತ್ತಿಲ್ಲ. ಬಟ್ 58 ಜನ ಸೇರಿ ರೇಪ್ ಮಾಡಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಮೊನ್ನೆ ಒಂದು ಹುಡುಗಿನ ಕಟ್ ಮಾಡಿ ಫ್ರಿಡ್ಜಲ್ಲಿ ಬಾಡಿ ಪಾರ್ಟ್ಸ್ನ ಪೀಸ್ ಆಗಿ ಇಟ್ಬಿಟ್ಟು ನೋಡೋಗ್ಬಿಟ್ಟಿದ್ದಾನೆ ಬಿಹಾರ್ಗೆ. ಅವ್ನು ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆ ದಿಶಾ ಅನ್ನೋ ಟೀಚರು ಸ್ಕೂಲಲ್ಲಿ ಬರ್ತಿರ್ಬೇಕಾದ್ರೆ ಡೈಲಿ ಅವ್ರನ್ನ ಫಾಲೋ ಮಾಡಿ 5 ಜನ ಹೈದರಾಬಾದ್ ಹೀನಾಯವಾಗಿ ರೇಪ್ ಮಾಡಿ ಅವ್ಳು ಪೆಟ್ರೋಲ್ ಹಾಕಿ ಸುಟ್ಟಾಕ್ಬಿಟ್ಟಿದ್ದಾರೆ. ಆ ಟೈಮಲ್ಲಿ ಮಾತ್ರ ಸರ್ಕಾರ ಏನು ಮಾಡುತ್ತೆ, ಪೆಟ್ರೋಲ್ ಬಂಕಲ್ಲಿ ಯಾರು ಪೆಟ್ರೋಲ್ ಕೊಡಲ್ಲ, ಕ್ಯಾನ್ ತೊಗೊಂಬರ್ಬೇಡಿ, ಟಿನ್ ತೊಗೊಂಬರ್ಬೇಡಿ, ಗಾಡಿಯಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಒಂದು ತಿಂಗಳು ಮುಗಿದ ನಂತರ ಮತ್ತೆ ಸೇಮ್ ಅದೇ ಕತೆ, ಅದೇ ಸೇಮ್ ಥಿಂಗ್, ಸೇಮ್ ಓಲ್ಡ್ ಸ್ಟೋರೀಸ್ ಕಂಟಿನ್ಯೂಸ್. ಆ ದಿಶಾನವ್ರನ್ನ ರೇಪ್ ಮಾಡಿದ್ರಲ್ಲ, 5 ಜನ ಜೈಲು ಹಾಕಿದ್ರೆ ಅವ್ರಿಗೇನು ಮಾಡ್ತಿರ್ಲಿಲ್ಲ ಅಂತ ಮೈಂಡಲ್ಲಿ ಒಂದು ಫ್ರೀಡಮ್ ಇದೆ ಅವ್ರಿಗೆ. ಉಮೇಶ್ ರೆಡ್ಡಿ, ಪ್ರತಿಭಾ ಶ್ರೀವಾಸ್ತವನ್ ರೇಪ್ ಮಾಡಿ 10 ವರ್ಷ ಆಯಿತು. ಉಮೇಶ್ ರೆಡ್ಡಿ ಪರಪ್ಪ ನಗರ ಜೈಲಲ್ಲಿ ಕಬ್ಬನ್ ಪಾರ್ಕ್ ಥರ ಕೂತ್ಕೊಂಡು ದಿನ ಬಾಡೂಟ ತಿನ್ಕೊಂಡು ಯೋಗಾಸನ ವರ್ಕೌಟ್ ಮಾಡ್ಕೊಂಡಿದ್ದಾನೆ, ಆರಾಮಾಗಿದ್ದಾನೆ. ಈಗ ಪರಪ್ಪ ನಗರ ಕಾನೂನು ಕಬ್ಬನ್ ಪಾರ್ಕ್ ಅಂತ ಹೇಳಿದೆ ಅಂತ ದಯವಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ತಪ್ಪಾಗಿ ತಿಳ್ಕೊಬಾರ್ದು. ನಿಮ್ಮ ಡಿಪಾರ್ಟ್ಮೆಂಟ್ ಅವರೇ ಬಂದು ಫಿಲ್ಮ್ ನೋಡಿದ್ದಾರೆ ಎಷ್ಟೊಂದು ಜನ, ಪ್ರತಿಯೊಬ್ಬರು DCP ACP ಕೂಡ ನೋಡಿದ್ದಾರೆ ಫಿಲ್ಮ್ನ. ಕಬ್ಬನ್ ಪಾರ್ಕ್ ಥರ ಅಂತ ಹೇಳಿ ಕೇಳ್ತಾ ಇದ್ದೀನಿ ಅಂದರೆ ಅಲ್ಲಿ ಬಾಡೂಟ ತಿನ್ಕೊಂಡು ಅವನು ಅರ್ಲಿ ಕಟ್ಟಲ್ಲಿ ಕೂತ್ಕೊಂಡು ಯೋಗಾಸನ ಮಾಡ್ಕೊಂಡು ಅಲ್ಲಿ ಲೈಬ್ರರಿ ಇದೆ, ಆರಾಮಾಗಿದ್ದಾನೆ. ಜಸ್ಟಿಸ್ ಫಾರ್ ಪ್ರತಿಭಾ ಶ್ರೀವಾಸ್ತವ್, ವಾಟ್ ಇಸ್ ದಟ್? ಈ ಥರ ಆದಾಗ ಇವರೆಲ್ಲರೂ ಪ್ಲೇ ಕಾರ್ಡ್ಸ್ ತೊಗೊಂಡು ಜಸ್ಟಿಸ್ ಫಾರ್ ಪ್ರತಿಭಾ, ಜಸ್ಟಿಸ್ ಫಾರ್ ದಿಶಾ, ಜಸ್ಟಿಸ್ ಫಾರ್ ಸೋನ್ಸೋ, ಜಸ್ಟಿಸ್ ಫಾರ್ XYZ ಅಂತ ನಿಂತ್ಕೊಂತಾರೆ. ಒಂದು ವಾರದ ಮೇಲೆ ಎಲ್ಲ ಮರ್ತೋಗ್ಬಿಟ್ಟಿರ್ತಾರೆ. ಪಬ್ಲಿಕ್ ಮೆಮರಿ ಶಾರ್ಟ್, ಸೇಮ್ ಓಲ್ಡ್ ಸ್ಟೋರಿ, ಪುರಾಣಿಕ ಕಹಾನಿ ಸ್ಟಾರ್ಟ್. ಈ ಥರ ನಡೀತಾ ಇದೆ. ಈ ರೇಪ್ ಅನ್ನೋ ದೊಡ್ಡ ಮಹಾಮಾರಿ ವಿರುದ್ಧ ಹೋರಾಡಕ್ಕೆ ರೇಪಿಸ್ಟ್ಗಳಿಗೆ ತುಂಬ ಲೀನಿಯಂಟ್ ಒಂದು ಪನಿಷ್ಮೆಂಟ್ ಕೊಡಬಾರ್ದು. ಇಟ್ ರಿಕ್ವೈರ್ಸ್ ಒಂದು ಹೀನಿಯಸ್ ಕ್ರೈಮ್, ಸಿನಿಸ್ಟರ್ ಕ್ರೈಮ್. ಇಟ್ ನೀಡ್ಸ್ ಟು ಬಿ ಪನಿಷ್ಡ್ ಜುಡಿಷಿಯಸ್ಲಿ, ಅಪ್ರಾಪ್ರಿಯೇಟ್ಲಿ ಅಂತ ಹೇಳಿ ಈ ಫಿಲ್ಮಲ್ಲಿ ಮೆಸೇಜ್ ತೋರಿಸಿದ್ದೀನಿ. ಈ ಸಮಾಜದಲ್ಲಿರೋ ಮೆಸೇಜ್ ತೊಗೊಂಡು ಫಿಲ್ಮ್ ಜಸ್ಟಿಸ್ ಮಾಡಿದ್ದೀವಿ. ಇದನ್ನು ಕನ್ನಡ ಆಡಿಯನ್ಸ್ ಸ್ವೀಕಾರ ಮಾಡಿದ್ದಾರೆ. ಕನ್ನಡ ಆಡಿಯನ್ಸ್ ಯಾವತ್ತು ಮನೆಗೆ ಬಂದು OTTಯಲ್ಲಿ ನೋಡ್ತೀವಿ ಫಿಲ್ಮ್ನ, ಯೂಟ್ಯೂಬಲ್ಲಿ ನೋಡ್ತೀವಿ, ಥಿಯೇಟರ್ ಬರಲ್ಲ ಅಂತ ಹೇಳಲ್ಲ. ಆಡಿಯನ್ಸ್ ಬಗ್ಗೆ ನಾವು ಯಾವತ್ತು ತಪ್ಪಾಗಿ ಮಾತಾಡಬಾರ್ದು. ಆಡಿಯನ್ಸ್ ತಪ್ಪಾಗಿ ಮಾಡಿದರೆ ನಿನ್ನೆ ನಾವು ಎಲ್ಲೋ ಓಡಾಡ್ತಾ ಇದ್ವಿ. ನಾವು ಸಾಯಂಕಾಲ 4:30, 7:30 ಶೋಗೆ ನಮ್ಗೆ ಫೋನ್ ಬಂತು, ನಮಗೂ ಸಾಯಿಲ್ಗೂ ಇವಾಗಲೂ 36 ಜನ ಥಿಯೇಟ್ರಲ್ಲಿದ್ದಾರೆ ಅಂತ. ಭೂಮಿಕಾ ಥಿಯೇಟರ್ ಮ್ಯಾನೇಜರ್ ಕುಮಾರ್ ಹತ್ರ
ಗಾಂಧಿನಗರ ಹೋಗಿ ಯಾರಾದ್ರೂ ಭೂಮಿಕಾ ಥಿಯೇಟರ್ ಮ್ಯಾನೇಜರ್ ಕೇಳಿ, ನಾವು ಯಾರು ಕಳಿಸ್ತಾನೂ ಇಲ್ಲ, ನಮ್ಗೆ ಕಳ್ಸೋಕೆ ದುಡ್ಡು ಇಲ್ಲ. ಈಗ ನಮ್ಗೆ 3ನೇ ವಾರ ಇಂಟ್ರೆಸ್ಟ್ ಇಲ್ಲ, 3ನೇ ವಾರ ಬಂದಿದೆ. ಈಗ ಆದ್ರೂ 36 ಜನ ಥಿಯೇಟರ್ ನೋಡ್ತಾರೆ ಅಂದ್ರೆ ಇಟ್ಸ್ ಆರ್ಗಾನಿಕ್ ಕ್ರೌಡ್ ವಿಚ್ ಇಸ್ ಕಮಿಂಗ್ ಅಂಡ್ ವಾಚಿಂಗ್ ದ ಮೂವಿ ಬಿಕಾಸ್ ದ ಲೈಕ್ ದ ಮೂವಿ. ಮೂವಿ ಇಸ್ ಗುಡ್, ಪೀಪಲ್ ವಿಲ್ ವಾಚ್ ದ ಮೂವಿ. ಮೂವಿ ಚೆನ್ನಾಗಿದ್ರೆ ಫಿಲ್ಮ್ ಜನ ನೋಡ್ತಾರೆ. ಯಾವ ಆಡಿಯನ್ಸ್ ನೋಡಲ್ಲ. ಬೇರೆ ಫಿಲ್ಮ್ ಇಂಡಸ್ಟ್ರಿಗೆ ಹೋಗ್ತೀವಿ, ಹಿಂದಿ ಮಾಡ್ತೀವಿ, ತಮಿಳು ಮಾಡ್ತೀವಿ, ತೆಲುಗು ಮಾಡ್ತೀವಿ ಅಂತ ಹೇಳೋದಲ್ಲ. ಕನ್ನಡ ಫಿಲ್ಮ್ನ ಜನ ನೋಡ್ತಾರೆ, ಜನ ನೋಡ್ತಿದ್ದಾರೆ. ರೇಪಿಸ್ಟ್ಗಳಿಗೆ ಕಾನೂನು ಭಯ ಇಲ್ಲ. ಈಗ ನೋಡಿ, ನಮ್ಮ ದರ್ಶನ್ ಸರ್ ಬಂದು ರೇಣುಕು ಅವ್ರಿಗೆ ಇದು ಮಾಡಿದ್ರಲ್ಲ, ಸೊ ಪವಿತ್ರ ಗೌಡ ಅವ್ರಿಗೆ ಕಣ್ಣೆತ್ತು ನೋಡ್ಬೇಕು ಅಂದ್ರೂ ಜನ ಭಯ ಪಡ್ತಾರೆ. ಈಗ ಅದೇ ಕಾನೂನು ಆ ಥರನೇ ಕಾನೂನು ಆ ಥರನೇ ಸ್ಟ್ರಿಕ್ಟ್ ಆಗಿ ಮಾಡಿದ್ರೆ ಹುಡುಗಿರಿಗೆ ಕಾನೂನು ಲೈಕ್ ರೇಪಿಸ್ಟ್ಗಳು ಹುಡುಗಿರಿಗೆ ಕೆಟ್ಟಿಗೆ ಕಣ್ಣೆತ್ತು ನೋಡ್ಬೇಕಂದ್ರೆ ಭಯ ಪಡಬೇಕು ಅಂತ ಅದೇ ಮೆಸೇಜ್ ನಾವು ಮೂವಿಲಿ ಕೊಡ್ತಾ ಇರೋದು ಸರ್. ಹೌದು. ಸೊ ಕಾನೂನು ಸ್ಟ್ರಾಂಗ್ ಆಗಿ ರೇಪಿಸ್ಟ್ಗಳಿಗೆ ಹ್ಯಾಂಗಿಂಗ್ ಆಗಿ ಶಿಕ್ಷೆ ಆಗಲಿ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿ. ಹ್ಯಾಂಗ್ ಸೆಂಟೆನ್ಸ್ ಬೇಗ ಕೊಡಬೇಕು. 50 ವರ್ಷ ಆದ್ಮೇಲೆ ಕೊಡೋದಿಲ್ಲ. ಅವತ್ತೇ ಉಮೇಶ್ ರೆಡ್ಡಿ ಅಲ್ಲೇ ಸಾಯ್ಬೇಕು. ಇವತ್ತು ತಪ್ಪು ಮಾಡ್ದ ಅವತ್ತೇ ಸಾಯ್ಬೇಕು ಅವನು. ಸೊ ಯಾಕಂದ್ರೆ ಒಂದು ರೇಪಿಸ್ಟ್ಗೆ ಅವ್ನಿಗೆ ಶಿಕ್ಷೆ ಕೊಡೋಕ್ಕೆ 285 ಡೇಸ್ ಆಗುತ್ತೆ. ಅವ್ನಿಗೆ ಶಿಕ್ಷೆ ಏನು ಕೊಡಬೇಕು ಅಂತ ಡಿಸೈಡ್ ಮಾಡೋಕ್ಕೆ. ಅಷ್ಟೊತ್ತಿಗೆ ಬೇಲ್ ಸಿಗ್ಬಿಡುತ್ತೆ, ಏನೇನೋ ಆಗ್ಬಿಡುತ್ತೆ ಸರ್. ಕಿಕ್ಕಿರಣ ಅಂತ ನನ್ನ ಹೆಸರು. ಈ ಮೂವಿಲಿ ನಾನು ಒಂದು ವಿಲನ್ ಕ್ಯಾರೆಕ್ಟರ್ ಆಗಿ ಮಾಡಿದ್ದೀನಿ, MLA ಮಗ ಆಗಿ. ಸೊ ಈ ಮೂವಿಲಿ ನಾವು ತೋರಿಸಿರೋದೇನೆಂದ್ರೆ MLA ಮಗನಾಗಿ ವಿತಿನ್ 12 hours ರೇಪ್ ಮಾಡಿ ಅವನು ಈಚೆ ಬರ್ತಾನೆ, ಯಾಕಂದ್ರೆ ಪೊಲಿಟಿಕಲ್ ಪವರಿಂದ. ಸೊ ಅವನಿಗೆ ಯಾವ ಥರ ನನ್ನ ಶಿಕ್ಷೆ ಆಗುತ್ತೋ ಮೂವಿಲಿ, ಅದೇ ಥರ ಶಿಕ್ಷೆ ಪ್ರತಿಯೊಬ್ಬರಿಗೂ ಆಗಬೇಕು. ತುಂಬ ಜನ ಹೇಳ್ತಾರೆ ಕನ್ನಡ ಸಿನಿಮಾ ಹೋಗ್ತಿಲ್ಲ, ಕನ್ನಡ ಸಿನಿಮಾ ಚೆನ್ನಾಗಿರಲ್ಲ, ಫಸ್ಟು ಚೆನ್ನಾಗಿ ಮಾಡಿ ಅಂತ ಕಮೆಂಟ್ಸ್ ಎಲ್ಲ ಬರ್ತಾ ಇರುತ್ತೆ. 3 ದಿನ ಕೆಲವೊಬ್ರಿಗೆ ಪಾಪ ಮೂವಿ ಓಡೋದಿಲ್ಲ, ಆದರೆ ನಮ್ಮದು 3ನೇ ವಾರ ಓಡ್ತಿದೆ. ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾ ಇದ್ದೀರಾ ಮೂವಿನ. ಒಳ್ಳೆ ಸಿನಿಮಾ, ಒಳ್ಳೆ ಮೆಸೇಜ್ ಇಟ್ಕೊಂಡು ಬಂದಿದ್ದೀವಿ. ದಯವಿಟ್ಟು ಇನ್ನೂ ಮಿಕ್ಕಿದವರು ಕೂಡ ಬನ್ನಿ, ನೋಡಿ, ಇನ್ನೂ ಸಿನಿಮಾನ ಬೆಳೆಸಿ. ಯಾಕಂದರೆ ಕಾನೂನು ಮೇಲೆ ಒಂದು ಪ್ರೆಷರ್ ಬಿಲ್ಡ್ ಆಗಲಿ. ಪ್ರತಿಯೊಬ್ಬರು ಈಗ ನಮ್ಮ ಸರ್ ಹೇಳಿದಾಗೆ 80-85+ ಡೈಲಿ ರಿಜಿಸ್ಟರ್ ಆಗ್ತಿದೆ ಕೇಸಸ್ಸು ಇಂಡಿಯಾದಲ್ಲಿ. ರೇಪ್ ಆಯಿತು ಅಂತ. ರೇಪ್ ಆಯಿತು ಅನ್ನೋದು ಮಾತ್ರ ನಾವು ನ್ಯೂಸಲ್ಲಿ ನೋಡ್ತಾ ಇದ್ದೀವಿ. ರೇಪ್ ಆದವ್ರಿಗೆ ಏನಾಯಿತು ಅನ್ನೋದು ಮಾತ್ರ ನಾವೆಲ್ಲೂ ನೋಡ್ತಾ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲೂ ಇಲ್ಲ, ಯಾವ ಮೀಡಿಯಾದಲ್ಲೂ ಇಲ್ಲ. ಸೊ ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ, ಎಲ್ಲರೂ ಮೂವಿ ನೋಡಿ. ಮೂವಿ ಚೆನ್ನಾಗಿದೆ. ಆಡಿಯನ್ಸ್ ರಿವ್ಯೂ ನೋಡ್ಕೊಂಬನ್ನಿ. ಜಸ್ಟ್ ಗೂಗಲ್ ಮಾಡಿ ಜಸ್ಟಿಸ್ ಕನ್ನಡ ಮೂವಿ ಅಂತ. ನಿಮಗೆ ಬುಕ್ ಮೈ ಶೋ ಅಲ್ಲಿ ಸಿಗುತ್ತೆ, IMDb ರೇಟಿಂಗ್ ಸಿಗುತ್ತೆ, ಯೂಟ್ಯೂಬಲ್ಲಿ ಸಿಗುತ್ತೆ, ಟೀಸರ್ ಇದೆ, ಟೀಸರ್ ನೋಡಿ, ಪಬ್ಲಿಕ್ ರಿವ್ಯೂ ನೋಡಿ, ಪ್ರತಿಯೊಂದು ನೋಡ್ಕೊಂಡು ಮೂವಿ ಬನ್ನಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಸೊ ಮೊದಲಿಗೆ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಇವತ್ತು ಇಲ್ಲಿ ಬಂದಿದ್ದಕ್ಕೆ ಮತ್ತು ನಮಗೆ ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ. ನನ್ನ ಬಗ್ಗೆ ಹೇಳಬೇಕಂದ್ರೆ ನನ್ನ ಹೆಸರು ರಿಯಾ ಭಾಸ್ಕರ್. ಸೊ ಆಲ್ರೆಡಿ 14th ಮೂವಿಯಲ್ಲಿ ಈಗ ಚೈಲ್ಡ್ಹುಡ್ ಆ್ಯಕ್ಟರ್ ಆಗಿ ಆ್ಯಕ್ಟ್ ಮಾಡಿದ್ದೀನಿ. ಅದರಲ್ಲಿ ಮೇಜರ್ ಮೂವಿ ಒಡೆಯ ದರ್ಶನ್ ಸರ್ ಅವ್ರದ್ದು, ಲವ್ ಯು ರಚ್ಚು, ಹಾಗೆ ದಂಡುಪಾಳ್ಯ 3ಯಲ್ಲಿ ಕೂಡ ಮಾಡಿದ್ದೀನಿ. ಜಸ್ಟಿಸ್ ಇದು ನನ್ನ ಮೊದಲನೆಯ ಡೆಬ್ಯೂ ಚಿತ್ರ ಆ್ಯಸ್ ಅ ಹೀರೋಯಿನ್. ಆ್ಯಂಡ್ ಥ್ಯಾಂಕ್ ಯು ಕಾರ್ತಿಕ್ ಸರ್ ಫಾರ್ ಗಿವಿಂಗ್ ಮಿ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಆ್ಯಂಡ್ ಫಸ್ಟ್ ಅವರು ಮನೆಗೆ ಬಂದು ನಾನು ನರೇಟ್ ಮಾಡಿದಾಗ ಸ್ಟೋರಿನ ಮೈ ಒಂಥರ ಜುಮ್ ಅಂತ ಒಂದು ಸೀನ್ ಪರ್ಟಿಕ್ಯುಲರ್ ಇದೆ. ದಯವಿಟ್ಟು ಯಾರು ನೋಡಿಲ್ಲ ಥಿಯೇಟ್ರಿಗೆ ಬಂದು ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಸೀನ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಸೊ ಪರ್ಟಿಕ್ಯುಲರ್ಲಿ ಇಟ್ಸ್ ಅ ಮರ್ಡರ್ ಸೀನ್. ಸೊ ಅದು ಮಾಡ್ಬೇಕಾದ್ರೆ ಅಷ್ಟು ಜನ ನನ್ನ ಜೊತೆ ಇದ್ರು, ಅಲ್ಲಿ ಲೈಟ್ ಕ್ಯಾಮ್ರಾ, ನನ್ನ ಪೇರೆಂಟ್ಸೇ ನನ್ನ ಮುಂದೆ ಇದ್ರು. ಆದ್ರೂ ಮನ್ಸಲ್ಲಿ ಒಂಥರ ಭಯ ಆಗ್ತಿತ್ತು, ಅಯ್ಯೋ ಎಲ್ಲಿ ಗಾಯ ಆಗುತ್ತೆ, ಎಲ್ಲಿ ಹೆಂಗೆ ಏನು ಅಂತ. ಸೊ ನಾನು ಆ ಸ್ಪಾಟಲ್ಲಿ ಯೋಚನೆ ಮಾಡಿದ್ದು, ಒಂದು ರಿಯಲ್ ಹುಡುಗಿಗೆ ಈ ಥರ ಆಗುತ್ತಲ್ಲಪ್ಪ, ದಿನ 10-20 ಕೇಸಸ್ಸು ಜಾಸ್ತಿ ಇದೆ, ರಿಜಿಸ್ಟರ್ ಆಗದೆ ಇರೋದು ಇನ್ನೂ ಜಾಸ್ತಿ ಇದೆ, ಮಾನ ಮರ್ಯಾದೆ ನಮ್ದೇನಾಗುತ್ತೆ ಅಂತ ಯೋಚನೆ ಮಾಡಿಕೊಂಡು ಸೊ ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀವಿ ಪ್ರತಿಯೊಂದು ಹುಡುಗಿಗೂ ಕೂಡ. ಬರೀ ಹುಡುಗಿರು ಬಂದು ನೋಡಿ ಅನ್ನೋದಲ್ಲ, ಹುಡುಗರು ಬಂದು ನೋಡಿ. ಯಾಕಂದರೆ ಒಬ್ಬ ಹುಡುಗ ಈ ಥರ ಮಾಡಿದಾಗಲೇ ಈ ರಿಸಲ್ಟ್ ಬರೋದು ನಮಗೆ. ಸೊ ಎಲ್ಲರೂ ಪೇರೆಂಟ್ಸಿಗೆ ಹೇಳೋದು, ಅವ್ರ ಸಣ್ಣ ವಯಸ್ಸಿಂದಾನೆ ಅವ್ರಿಗೆ ಒಂದು ಟೀಚಿಂಗ್ ಕೊಡಿ, ಈ ಥರ ಮಾಡಬಾರ್ದು, ಈ ಥರ ಹುಡುಗಿರಿಗೆ ಗೌರವ ಕೊಡಿ, ಹುಡುಗಿರಿಗೂ ಅಷ್ಟೇ ಹುಡುಗರಿಗೆ ಈ ಥರ ಗೌರವ ಕೊಡಿ, ಅವ್ರನ್ನ ಸರಿಯಾಗಿ ಟ್ರೀಟ್ ಮಾಡಿ ಅಂದಾಗ ಅಲ್ಲಿ ನಮಗೆ ಜೆಂಡರ್ ಈಕ್ವಾಲಿಟಿ ಬರುತ್ತೆ. ಸೊ ಇದನ್ನು ನಾವೊಂದು ರಿಯಲ್ ಸ್ಟೋರಿ ಬೇಸ್ ಇಟ್ಕೊಂಡು ಮಾಡಿರೋದ್ರಿಂದ ಜಸ್ಟಿಸ್ ಸಿನಿಮಾ ಅದ್ಭುತವಾಗಿ ಮೂಡ್ ಬಂದಿದೆ. ಆ್ಯಂಡ್ ಈ ಸಲ ಈಗ 3rd week ರನ್ನಿಂಗ್ ಆ್ಯಂಡ್ ಸಕ್ಸಸ್ಫುಲಿ ಎಲ್ಲರೂ ಬಂದು ನೋಡ್ತಾ ಇದ್ದಾರೆ, ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಸೊ ಕಾರ್ತಿಕ್ ಸರ್ ಹೇಳ್ದಂಗೆ ಎಲ್ಲ ಆರ್ಗ್ಯಾನಿಕ್ ಆಡಿಯನ್ಸ್ ಯಾರನ್ನೂ ತುಂಬ್ತಾ ಇಲ್ಲ, ಬಂದು ನೋಡಿ ಅಂತ. ತುಂಬಾ ರೆಸ್ಪಾನ್ಸ್ ಆಲ್ ಓವರ್ ಕರ್ನಾಟಕ ಚೆನ್ನಾಗಿ ಬಂದಿದೆ. ಆ್ಯಂಡ್ ಥ್ಯಾಂಕ್ ಯು ಸಾಹಿಲ್ ಸರ್, ಆಮೇಲೆ ಕಿರಣ್ ಅವರೇ, ಚೇತನ್ ಅವರೇ ಆ್ಯಂಡ್ ಮೈ ಎಂಟೈರ್ ಟೀಮ್ ಫಾರ್ ಕ್ಯಾಸ್ಟಿಂಗ್ ಮೀ ಇನ್ ಟು ದಿಸ್. ಸೊ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲೇ ಜಸ್ಟಿಸ್ ಸಿನಿಮಾ ನೋಡಿ. ಕನ್ನಡ ಸಿನಿಮಾ ಯಾಕೆ ಬರಲ್ಲ, ಓಡ್ತಾ ಇಲ್ಲ ಅನ್ನೋದಕ್ಕೆ ಈ ಸಿನಿಮಾ ಒಂದು ಎಕ್ಸಾಂಪಲ್ ಆಗಲಿ. ಯಾಕಂದರೆ ನೀವೇ ಬಂದು ನೋಡಿಬಿಟ್ಟು ಈ ಸಿನಿಮಾಗೆ ಸಪೋರ್ಟ್ ಮಾಡಿ, ಯಾಕಂದರೆ ಅಷ್ಟು ಅದ್ಭುತವಾಗಿ ಮೂಡ್ ಬಂದಿದೆ ಸಿನಿಮಾ. ಸೊ ದಯವಿಟ್ಟು ಜಸ್ಟಿಸ್ ಸಿನಿಮಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ, ನಾನು ನಿಮ್ಮ ಚೇತನ್ ಕೃಷ್ಣನ್ ಮಾತಾಡ್ತಾ ಇದ್ದೀನಿ. ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ನನ್ನ ವಂದನೆಗಳು. ಏನಪ್ಪಾ ಅಂತಂದ್ರೆ ಜಸ್ಟಿಸ್ ಸಿನಿಮಾ 3ನೇ ವಾರಕ್ಕೆ ಹೆಜ್ಜೆ ಇಟ್ಟಿದೆ. ಜಸ್ಟಿಸ್ ಸಿನಿಮಾದ ನಿರ್ದೇಶಕರಾದಂಥ ಅರುಣ್ ಕಾರ್ತಿಕ್ ಸರ್ ಇದ್ದಾರೆ, ನಮ್ಮ ಸರ್ಕಾರ ಸಾಹಿಲ್ ಅವರಿದ್ದಾರೆ ಹೀರೋ, ರಿಯಾ ಭಾಸ್ಕರ್ ಅವರು ಇದ್ದಾರೆ ಹೀರೋಯಿನ್, ಮತ್ತೆ ಕಾರ್ತಿಕ್ ಅವರು ಮತ್ತೆ ಸರ್ ಎಲ್ಲ ಇಲ್ಲಿದ್ದಾರೆ. ಏನಂತಂದ್ರೆ ಜಸ್ಟಿಸ್ ಸಿನಿಮಾದಲ್ಲಿ ನಾವು ರೇಪ್ ಅಂಡ್ ಮರ್ಡರ್ ಬಗ್ಗೆ ಇತ್ಯರ್ಥ ಮಾಡಿದೀವಿ. ಯಾವ ಥರ ಆಗುತ್ತೆ, ಏನಾಗುತ್ತೆ, ಯಾವ ಥರ ಶಿಕ್ಷೆ ಕೊಡಬೇಕು,
ಜನಗಳ ಮನಸ್ಸಲ್ಲಿ ಇರುತ್ತೆ, ರೇಪ್ ಮಾಡಿದವ್ರಿಗೆ ಏನ್ ಮಾಡ್ಬೇಕು, ಯಾವ ತರ ಹೊಡೆದಾಕ್ಬೇಕು, ಶಿಕ್ಷೆ ಕೊಡ್ಬೇಕು ಅಂತ. ನಮ್ಮ ಕಾನೂನು ವ್ಯವಸ್ಥೆ ಯಾವ ತರ ಇದೆ ಅಂತಂದ್ರೆ, ಶಿಕ್ಷೆ ಮಾಡಿರೋನ್ಗೆ ಒಂದಿಷ್ಟು ದಿನ ಅಂತ ಲಾಕಪ್ ಅಲ್ಲಿ ಇಡ್ತಾರೆ. ಯಾರೋ ಕೆಲವ್ರು ಬರ್ತಾರೆ, ಬಿಡಿಸ್ಕೊಂಡು ಹೋಗ್ತಾರೆ ಸಪೋರ್ಟ್ ಇರೋರು. ಇನ್ ಕೆಲವರು ಅಲ್ಲೇ ಆರಾಮಾಗಿದ್ದು ಅಲ್ಲಿರೋ ನಮ್ಮ ಸಿನಿಮಾದಲ್ಲಿ ಹೇಳ್ದಂಗೆ ಅನ್ನಪಾನ ಸೇವಾರ್ಥ ಮಾಡ್ತಾ ಇರ್ತಾರೆ. ಅದಕ್ಕೆ ನಾವು ಜಸ್ಟಿಸ್ ಸಿನಿಮಾದಲ್ಲಿ ಎಂಥ ಶಿಕ್ಷೆ ಕೊಡಬೇಕು, ರೇಪ್ ಆಗಿರೋರಿಗೆ ಯಾವ ಥರ ಜಸ್ಟಿಸ್ ಕೊಡಬೇಕು ಅಂತ ತೋರಿಸಿದ್ದೀವಿ. ದಯವಿಟ್ಟು ಪ್ರತಿಯೊಬ್ಬರು ಜಸ್ಟಿಸ್ ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ. ಆದಷ್ಟು ಬೇಗ ನಮ್ಮ ಸರ್ ಹೇಳ್ದಂಗೆ ಅಮೆಝಾನ್ಗೆ ಮಾತುಕತೆ ಆಗ್ತಿದೆ ನಮ್ಮ ಜಸ್ಟಿಸ್ ಸಿನಿಮಾ. ಎಲ್ಲರೂ ಬನ್ನಿ, 3ನೇ ವಾರಕ್ಕೆ ಹೆಜ್ಜೆ ಇಟ್ಟಿದೆ ನಮ್ಮ ಮಗು. ಎಲ್ಲ ಬಂದು ಬೆಳೆಸಿ ಸಪೋರ್ಟ್ ಮಾಡಿ ಜಸ್ಟಿಸ್ ಟೀಮ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.